ಈ ಕಲ್ಯಾಣ ಕರ್ನಾಟಕ ರಾಷ್ಟ್ರೀಯ ಸಾಹಿತ್ಯೋತ್ಸವವನ್ನು ನಾನು ಭಾಳ ಸಂತೋಷದಿಂದ ಮತ್ತು ಅಷ್ಟೇ ಸಂಕೋಚದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಕಲ್ಯಾಣ ಕರ್ನಾಟಕ ರಾಷ್ಟ್ರೀಯ ಸಾಹಿತ್ಯೋತ್ಸವವನ್ನು ನಾನು ಭಾಳ ಸಂತೋಷದಿಂದ ಮತ್ತು ಅಷ್ಟೇ ಸಂಕೋಚದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸಂಕೋಚ ಯಾಕೆ ಅಂತಂದರೆ, ಇಲ್ಲಿ ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿರುವಂಥ ನಮ್ಮ ಅನೇಕ ಸಾಹಿತ್ಯ ಸ್ನೇಹಿತರು ಇದ್ದಾರೆ. ಅವರೆದುರಿಗೆ ನಾನು ಉದ್ಘಾಟನೆ ಅನ್ನೋದು ಕೇವಲ ಒಂದು ಔಪಚಾರಿಕ ಅಂತ ಭಾವಿಸ್ಕೊಂಡಿದ್ದೇನೆ. ಉದ್ಘಾಟನೆ ಮಾಡಬಹುದಾದಂತಹ ಅನೇಕರು ಈ ಸಭಾಂಗಣದಲ್ಲಿ ಕೂತಿರುವಾಗ ತುಂಬ ಸಂಭ್ರಮದಿಂದ ಉದ್ಘಾಟನೆ ಮಾಡ್ತಿದ್ದೀನಿ ಅಂತ ಹೇಳಿದರೆ ಅದು ಅರ್ಧ ಸತ್ಯ ಮಾತ್ರ ಆಗುತ್ತೆ. ಏಕೆಂದರೆ ಇದು ಅರ್ಧ ಸತ್ಯಗಳ ಕಾಲವೇ ಹೌದು. ಹಾಗಾಗಿ ನಾನು ನಿಜವಾಗೂ ಸಂಕೋಚದಿಂದಲೇ ಉದ್ಘಾಟನೆ ಮಾಡ್ತಾ ಇದ್ದೇನೆ. ಇದೊಂದು ಬಹಳ ಮುಖ್ಯವಾದಂತಹ ಕಾರ್ಯಕ್ರಮವೊಂದನ್ನು ಗುಲ್ಬರ್ಗ ವಿಶ್ವವಿದ್ಯಾಲಯ ಆಯೋಜನೆ ಮಾಡೋದಕ್ಕೆ ಚಾಲಕ ಶಕ್ತಿಯಾದವರು ಪೋತೆಯವರು ಭಾಳ ಕಷ್ಟಪಟ್ಟಿದ್ದಾರೆ. ಆಗಲೇ ಅವ್ರ ಕಷ್ಟ ಹೇಳ್ತಿದ್ರು, ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಅಂತ. ಅಷ್ಟೇ ಇನ್ನೆರಡು ದಿವಸ ಆದಮೇಲೂ ನಿದ್ದೆ ಬರಲ್ಲ. ಅದನ್ನು ಏಕೆಂದರೆ ಈ ಕಾರ್ಯಕ್ರಮ ಎಲ್ಲ ಆದ ಮೇಲೆ ಏನೇನು ಬರುತ್ತೆ ಅಂತ ಯೋಚನೆ ಮಾಡಿದರೆ ನಿದ್ದೆ ಬರಲ್ಲ. ಬಂದಿರೋರೆಲ್ಲ ಬಂದಿದ್ದಾರಪ್ಪ, ಏನೋ ಒಂದು ನಡೀತಾ ಇದೆ, ಇಲ್ಲಿ ಒಳ್ಳೆಯದೇ ಆಗ್ತಿದೆ ಅಂತ ಅಷ್ಟಕ್ಕೆ ನೀವು ಸಮಾಧಾನ ಪಟ್ಕೊಳ್ಳೋದಾದರೆ ನಿಮಗೆ ನಿದ್ದೆ ಬರುತ್ತೆ. ನಿಮಗೆ ನಿದ್ದೆ ಬರಲಿ ಮತ್ತು ಬೆಳಿಗ್ಗೆ ಎಚ್ಚರ ಆಗಲಿ ಅಂತ ಹಾರೈಸಿ ನಾನು ಈ ಒಂದು ಸಾಹಿತ್ಯೋತ್ಸವವನ್ನು ಆಯೋಜನೆ ಮಾಡಿರೋದಕ್ಕಾಗಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅವರಿಗೆ ಬೆನ್ನೆಲುಬಾಗಿ ಕುಲಪತಿಗಳಾಗಿರುವಂಥ ರಾಮುಲು ಅವರು ನಿಂತಿದ್ದಾರೆ, ಕುಲಸಚಿವರು ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದು ಬಹಳ ಮುಖ್ಯ. ಅವರು ಹೇಳಿ ಕೇಳಿ ಕುಲಪತಿಗಳು ಅವರು. ಸೊ ಜೊತೆಗೆ ಕುಲಸಚಿವರು ಅಂದಾಗ ಆಡಳಿತಾಂಗ ಅದು. ಆದರೆ ಆಡಳಿತಾಂಗದವರು ಸಾಹಿತ್ಯಾಂಗದವರು ಒಟ್ಟಿಗೆ ಸೇರೋದು ಬಹಳ ವಿಶೇಷವಾದ್ದು. ಅಂಥದ್ದೊಂದು ವಿಶೇಷವಾದ ಸಂಭವ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಆಗಿರೋದಕ್ಕಾಗಿ ಕುಲಸಚಿವರನ್ನು ಮತ್ತು ಕುಲಪತಿಗಳನ್ನು, ಸಿಂಡಿಕೇಟ್ ಸದಸ್ಯರನ್ನು ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ನಮ್ಮಲ್ಲಿ ಅನೇಕ ಸಾಹಿತ್ಯೋತ್ಸವಗಳು ನಡೀತಾ ಇವೆ. ಸಾಹಿತ್ಯೋತ್ಸವಗಳ ಒಂದೊಂದರ ಸ್ವರೂಪವನ್ನು ಬೇರೆ ಬೇರೆ ರೀತಿಯಲ್ಲಿರೋದುಂಟು. ಕೆಲವು ಕಾರ್ಪೊರೇಟ್ ಸಾಹಿತ್ಯೋತ್ಸವಗಳು ನಡೆಯೋದುಂಟು, ನೆಲ ಮುಟ್ಟಿದ ಸಾಹಿತ್ಯೋತ್ಸವಗಳು ನಡೆಯೋದುಂಟು. ಇದು ನನಗೆ ನೆಲ ಮುಟ್ಟಿದ ಸಾಹಿತ್ಯೋತ್ಸವ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಇಂಥ ಸಾಹಿತ್ಯೋತ್ಸವಗಳಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋ ಪ್ರಶ್ನೆನೂ ಅನೇಕರು ಕೇಳೋರು ಇರ್ತಾರೆ. ಆ ಥರ ನಾವು ಲಾಭ ನಷ್ಟವನ್ನು ಯೋಚನೆ ಮಾಡಿಕೊಂಡು ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಚಿಂತನೆ ಮಾಡುವ ಅಗತ್ಯ ಇಲ್ಲ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಏನೋ ಒಂದು ನಡೀತಾ ಇರುತ್ತಲ್ಲ, ಅದು ಬಹಳ ಮುಖ್ಯವಾದ್ದು. ಹಾಗಾಗಿ ಮುಖ್ಯವಾಗಿ ಇಲ್ಲಿ ಏನಂದರೆ, ಯಾವುದೇ ಸಾಹಿತ್ಯೋತ್ಸವಕ್ಕೆ ಒಂದು ಕೇಂದ್ರ ಆಶಯ ಇರಬೇಕು ಅಂತ ನಂಬಿದಂಥವನು ನಾನು. ಅಂಥದ್ದೊಂದು ಆಶಯವನ್ನು ಈ ಕಲ್ಯಾಣ ಕರ್ನಾಟಕ ರಾಷ್ಟ್ರೀಯ ಸಾಹಿತ್ಯೋತ್ಸವ ಇಟ್ಕೊಂಡಿದೆ. ಏನಂದರೆ ಸಮಕಾಲೀನ ಸಾಹಿತ್ಯದ ನೆಲೆ ನಿಲುವು ಅಂತ. ಅನೇಕರಿಗೆ ನಿಲುವು ಅಂತ ನೆಲೆ ಕಂಡ್ರೆ ಸ್ವಲ್ಪ ಆಸಕ್ತಿ ಇರುತ್ತೆ. ನಿಲುವು ಎಂದಾಗ ಅರೋಚಗಳಾಗಿರೋರು ಇರ್ತಾರೆ. ನಮ್ಗೆ ಯಾಕೆ ಒಂದು ನಿಲುವಿರಬೇಕು, ನಾವು ಭಾಳ ಮುಕ್ತವಾಗಿರ್ತೇವೆ. ನನಗೆ ಮುಕ್ತತೆ ಅನ್ನುವುದರ ಬಗೆಗೇ ನನಗೆ ಅನೇಕ ಅನುಮಾನಗಳಿವೆ. ಏಕೆಂದರೆ ಯಾವ ನಿಲುವು ನಮ್ಮದಲ್ಲ ಅಂದ್ಕೊಂಡಿರೋದೇ ಒಂದು ದೊಡ್ಡ ನಿಲುವು ಅದು. ಏಕೆಂದರೆ ಯಾವ ನೀವು ನಮ್ಮದೇ ಅಲ್ಲ ಅಂತ ಅಂದರೆ ನಾವು ಬದುಕನ್ನು ನೋಡ್ತಿಲ್ಲ ಅಂತ ಅರ್ಥ. ಬದುಕನ್ನು ನೋಡ್ತಾ ಇರ್ತಕ್ಕಂಥವ್ರು, ಬದುಕಿನಲ್ಲಿ ತೊಡಗಿಸ್ಕೊಂಡಿರೋ ಅಂಥವ್ರು, ಅಲ್ಲಿ ಕ್ರಿಯಾಶೀಲರಾಗಿರ್ತಕ್ಕಂಥವ್ರಿಗೆ ಒಂದಲ್ಲ ಒಂದು ನಿಲುವಿರುತ್ತೆ. ಆ ನಿಲುವು ರಾಜಕೀಯ ಸಿದ್ಧಾಂತವೇ ಆಗಬೇಕಾಗಿಲ್ಲ, ಆದರೆ ಬದುಕನ್ನು ಕುರಿತಂತಹ ಒಂದು ನಿಲುವಂತೂ ಇದ್ದೇ ಇರುತ್ತೆ. ಇಲ್ಲದೇ ಸಾಹಿತ್ಯವೇ ರಚನೆ ಆಗೋದಿಲ್ಲ. ವಿಭಿನ್ನವಾದಂಥ ಕೃತಿಗಳು ಯಾಕೆ ಬರ್ತಾ ಇರುತ್ತವೆ ಅಂತ ಅಂದರೆ, ಆ ವಿಭಿನ್ನವಾದ ಕೃತಿಗಳಲ್ಲಿ ಬದುಕಿನ ವೈವಿಧ್ಯತೆ ಇರುತ್ತೆ. ಆ ವೈವಿಧ್ಯತೆಯನ್ನು ಅನುಭವಿಸ್ತಾರೆ. ತಮ್ಮ ಮೂಸೆಯ ಒಳಗಡೆ ಅದಕ್ಕೊಂದು ರೀತಿಯ ನೆಲೆ ನಿಲುವುಗಳನ್ನು ಒದಗಿಸ್ತಾರೆ. ಹಾಗಾಗಿ ಈ ಸಾಹಿತ್ಯೋತ್ಸವ ಒಂದು ಕೇಂದ್ರ ಆಶಯವನ್ನು ಇಟ್ಕೊಂಡಿರೋದು ಸಹ ಭಾಳ ಆರೋಗ್ಯಕರವಾದಂಥ ನಿಲುವು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇವರು ಮಾತಾಡ್ತಾ ಒಂದು ಮಾತು ಹೇಳಿದರು, ಇದು 12ನೇ ಶತಮಾನದ ಅನುಭವ ಮಂಟಪನೋ ದಾಸರ ಮಂಟಪನೋ ಈ ಥರ ಎಲ್ಲ ಅವರು ಅಂದರೆ ಉತ್ಸಾಹದಲ್ಲಿ ನಮ್ಮ ಪೋತೆ ಹೇಳ್ತಿದ್ರು.
ಅದೆಲ್ಲವೂ ಇರ್ಬೋದೇನೋ ಗೊತ್ತಿಲ್ಲ. ಆದರೆ 21ನೇ ಶತಮಾನದ ಸಂವಾದ ಮಂಟಪ ಇದು ಅಂತ ಅಂದ್ಕೊಂಡಿದ್ದೀನಿ ನಾನು. ಸಂವಾದ ನಡೆಯೋದಿದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ಇವತ್ತಿನ ದಿನಗಳಲ್ಲಿ ಸಂವಾದಕ್ಕೆ ಆಗಿರುವ ಧಕ್ಕೆ ಇದೆಯಲ್ಲ, ಅದನ್ನು ನಾವು ಯೋಚನೆ ಮಾಡಬೇಕಾಗಿರುತ್ತೆ. ಮುಂದೆ ಅದನ್ನು ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ. ಇದೊಂದು ಸಂವಾದ ಮಂಟಪ. ನಾವು ಇಷ್ಟೊಂದು ಜನ ಇಲ್ಲೆಲ್ಲ ಸೇರಿದ್ದೀವಲ್ಲ, ನಾವೆಲ್ಲ ಒಂದೇ ರೀತಿ ಒಂದು ಮೂಲ ಆಶಯ ಇದೆ ನಮಗೆ. ನಾನು ಅಂದ್ಕೊಂಡಿರೋ ಹಾಗೆ ಇಲ್ಲಿರೋರು ಯಾರೂ ಪ್ರಜಾಪ್ರಭುತ್ವದ ವಿರೋಧಿಗಳಲ್ಲ ಅಂದ್ಕೊಂಡಿದ್ದೀನಿ. ಇಲ್ಲಿರೋರು ಯಾರನ್ನು ನಮ್ಮ ರಾಜಕೀಯ ನಿಲುವುಗಳಲ್ಲಿ ಸ್ವಲ್ಪ ಅತ್ತಾಯ್ತ ವ್ಯತ್ಯಾಸ ಇರ್ಬೋದು. ಬಹುಶಃ ಯಾರಾದರೂ ಜಾತಿವಾದಿಗಳಿದ್ದರೆ ಅವರೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ, ಕೋಮುವಾದಿಗಳು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು, ಗೊತ್ತಿಲ್ಲ. ಸೊ ಆದರೆ ಇಲ್ಲಿರೋರೆಲ್ಲ ಒಂದು ಪ್ರಜಾಸತ್ತಾತ್ಮಕವಾದಂತಹ ವಾತಾವರಣವನ್ನು ಬಯಸ್ತಕ್ಕಂಥವ್ರು ಇದೀವಲ್ಲ, ಇದು ನಿಜವಾದ ಅರ್ಥದಲ್ಲಿ ನಾವೆಲ್ಲ ಸೇರಿ ಒಂದು ಸಂವಾದ ನಡೆಸ್ತೀವಿ. ಈ ಸಂವಾದಕ್ಕೆ ಈ ಉದ್ಘಾಟನಾ ಸಮಾರಂಭ ಆದ ನಂತರ ಸ್ವಲ್ಪ ನನ್ನ ಮಾತು ಕೇಳಕ್ಕೆ ಬಿಡ್ರಪ್ಪ. ಇಲ್ಲೂ ನನಗೆ ಮೇಷ್ಟ್ರ ಕೆಲಸ ಮಾಡೋದಕ್ಕೆ ಹಚ್ತಾರೆ ನೋಡಿ. ಅಂದರೆ ಈ ನಂತರದ ಗೋಷ್ಠಿಗಳಿದಾವಲ್ಲ, ಆ ಗೋಷ್ಠಿಗಳಲ್ಲಿ ಎಷ್ಟು ಜನ ಇರ್ತಾರೆ ಅನ್ನೋದು ನನಗೆ ಮುಖ್ಯ ಅಂತ ಅನಿಸಲ್ಲ. 10 ಜನ ಇರ್ಬೋದು, ಏಕೆಂದರೆ ಒಂದು 4 ಕಡೆ ನಡೆಯೋದ್ರಿಂದ ಒಂದರಲ್ಲಿ 10 ಜನ ಇರ್ಬೋದು, ಒಂದರಲ್ಲಿ 50 ಜನ ಇರ್ಬೋದು, ಒಂದರಲ್ಲಿ 100 ಜನ ಇರ್ಬೋದು. ಅವೇನೂ ಇಲ್ಲದೆಯೂ ಸಹ 4-5 ಜನ ನಮ್ಮ ಲೇಖಕಿಯರು ಕೂತು ಮಾತಾಡ್ತಾರಲ್ಲ, ಪರಸ್ಪರ ಸಂವಾದ ನಡೆಸ್ತಾರಲ್ಲ, ಇದು ಬಹಳ ಮುಖ್ಯವಾದದ್ದೇನೆ. ನನಗೆ ಒಂದು ಸಾರಿ ಈ ಅನಾಕ್ರು, ಒಂದು ಸಾರಿನೇ 2ನೇ ಸಾರಿ ಕೊಡೋದಿಲ್ಲ, ಅನಾಕ್ರು ಪ್ರಶಸ್ತಿ ಬಂತು ನನಗೆ. ಆ ಸಂದರ್ಭದಲ್ಲಿ ನಾನು, ನರಹಳ್ಳಿ ಬಾಲಸುಬ್ರಹ್ಮಣ್ಯ ಮತ್ತು HS ವೆಂಕಟೇಶ್ ಮೂರ್ತಿ 3 ಜನಕ್ಕೆ ಒಟ್ಟಿಗೆ ಅನಾಕ್ರು ಪ್ರಶಸ್ತಿಯನ್ನು ಕೊಟ್ಟರು. ಅಲ್ಲಿ ಒಂದು ಮಾತನ್ನು ಹೇಳಿದೆ, ನಾವು ಹಳೆ ಸ್ನೇಹಿತರು, ಆನಂತರದಲ್ಲಿ ಬೇರೆ ಬೇರೆ ವಿಚಾರಧಾರೆಗಳಿಗೆ ಒಳಪಟ್ಟಿದ್ದೇವೆ ನಿಜ, ನಾವು 3 ಜನ ಸಾಹಿತಿಗಳಾದರೂ ಸಹ ನಾವು ಜಗಳ ಮಾಡಿಲ್ಲ ಅಂತ. ಅಂದರೆ ನಾವು ಸಾಹಿತಿಗಳಾಗಿದ್ದರೂ ಜಗಳ ಮಾಡಿಲ್ಲ ಅನ್ನೋಂಥ ಸನ್ನಿವೇಶ ಸೃಷ್ಟಿಯಾಗಿದೆ ಅನ್ನೋದು ಸಹ ಅನಾರೋಗ್ಯಕರವಾದಂತಹ ಲಕ್ಷಣ. ಅದು ಭಿನ್ನಾಭಿಪ್ರಾಯಗಳ ನಡುವೆಯೇ ನಾವು ಮಾತಾಡೋದಕ್ಕೆ ಸಾಧ್ಯ ಆಗಬೇಕು. ಹಾಗಾಗಿ ಈ ಸಾಹಿತ್ಯೋತ್ಸವದ ಬಗೆಗೆ ನನಗೆ ಇರೋ ಅಂಥದ್ದು ಏನಂದರೆ, ಇಷ್ಟು ಜನ ಸೇರಿಸೋದು ಅಷ್ಟು ಸುಲಭ ಅಲ್ಲ. ಒಪ್ಕೊಂಡಿರೋರು ಕೆಲವರು ಬರದೇ ಇದ್ದಿರ್ಬೋದು, ಯಾರೋ 8 ಜನ ಬರದೇ ಇರ್ಬೋದು. ಆದರೆ 2 ದಿವಸಗಳಲ್ಲಿ ಸುಮಾರು 150 ಜನ ಒಂದು ಕಡೆ ಸೇರ್ತಿದ್ದಾರೆ ಅಂದರೆ ಅದು ಅಸಾಧಾರಣವಾದಂತಹ ಸಂಗತಿ ಅಂತ ಅಂದ್ಕೊಂಡಿದ್ದೇನೆ. ಅಥವಾ 150 ಜನ ಅಲ್ಲದೆ 50 ಜನ ಸೇರಿಬಿಟ್ಟು ಯಾವುದಾದ್ರೂ ಒಂದು ಸಾಹಿತ್ಯ ಉತ್ಸವವನ್ನು ಹಬ್ಬವನ್ನು ಮಾಡಲಿ, ಅದನ್ನು ನಾವು ಸ್ವಾಗತಿಸಬೇಕು. ಹಾಗಾಗಿ ಈ ಹಿನ್ನೆಲೆಯ ಒಳಗಡೆ ನಾನು ಇಂಥ ಒಂದು ಸಂವಾದ ಮಂಟಪಗಳಿದಾವಲ್ಲ, ಇವು ನಡೀಬೇಕು ಅಂತ ಭಾವಿಸ್ಕೊಂಡಿದ್ದೇನೆ. ಆದರೆ ಈ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಈ ಥರ ಹೆಸರುಗಳನ್ನು ಕೊಡ್ತೀವಲ್ಲ, ಇದನ್ನು ಕುರಿತು ನಾನು ಹಿಂದೆ ಇದೇ ಥರದ ಸಾಹಿತ್ಯದ ಹಬ್ಬದಲ್ಲಿ ಮಾತಾಡಿದ್ದೆ. ಅದನ್ನು ಮತ್ತೆ ಹೇಳಬೇಕು ಇಲ್ಲಿ ಅಂತ ಅನಿಸುತ್ತೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಎನ್ನುವ ಶಿರೋನಾಮೆ ತಾಂತ್ರಿಕವಾದದ್ದ ಅಥವಾ ತಾತ್ವಿಕವಾದದ್ದ ಅನ್ನೋ ಪ್ರಶ್ನೆಯನ್ನು ನಾವು ಹಾಕ್ಕೋಬೇಕು. ಏಕೆಂದರೆ ತಾಂತ್ರಿಕವಾದದ್ದು ಏನು ಅಂದರೆ, ಸಾಮಾನ್ಯವಾಗಿ ಒಂದು ವಿಚಾರ ಸಂಕಿರಣ ನಡೆಯುತ್ತವೆ ವಿಶ್ವವಿದ್ಯಾಲಯಗಳಲ್ಲಿ. ಈ ನ್ಯಾಕ್ ಅಂತ ಒಂದಿದೆಯಲ್ಲ, ಅವ್ರನ್ನ ಒಪ್ಪಿಸೋದಕ್ಕಾಗಿ ಅನೇಕ ಸಂದರ್ಭಗಳಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣ ಅಂತ ಹಾಕಿರ್ತಾರೆ. ಅದರಲ್ಲಿ ಯಾರೋ ಒಬ್ಬರು ಚೆನ್ನೈಯಿಂದ ಬಂದಿರ್ತಾರೆ ಅಥವಾ ಇನ್ನೊಬ್ಬರು ಯಾರೋ ಮುಂಬೈಯಿಂದ ಬಂದಿರ್ತಾರೆ, ಅದು ರಾಷ್ಟ್ರೀಯ ವಿಚಾರ ಸಂಕಿರಣ ಆಗಿಬಿಡುತ್ತೆ. ಇದು ತಾಂತ್ರಿಕ. ವಿದೇಶದಲ್ಲಿ ನನ್ನ ಸ್ನೇಹಿತರು ಯಾರಾದರೂ ಇದ್ದರೆ ಒಂದು ಆನ್ಲೈನ್ ಸೆಮಿನಾರಲ್ಲಿ ಅವರಿಂದ ಮಾತಾಡಿಸ್ತೇವೆ, ಅದು ಅಂತಾರಾಷ್ಟ್ರೀಯ ಅಂತ ಕರೆದು ಬಿಡ್ತಾರೆ. ಇವೆಲ್ಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಅನ್ನೋದು ಹೀಗೆ ತಾಂತ್ರಿಕವಾಗುವುದು ಬೇರೆ, ಅದು ಕೇವಲ ತಾಂತ್ರಿಕವಾದದ್ದು. ಆದರೆ ನಿಜವಾದ ರಾಷ್ಟ್ರೀಯ ವಿಚಾರ ಸಂಕಿರಣ ಇದೆಯಲ್ಲ, ಅದು ರಾಷ್ಟ್ರೀಯ ಸಮಸ್ಯೆಗಳನ್ನು ಎತ್ಕೋಬೇಕಾಗಿರುತ್ತೆ. ರಾಷ್ಟ್ರೀಯ ಹಿನ್ನೆಲೆಯ ಒಳಗಡೆ ಅದನ್ನು ಪ್ರವೇಶ ಮಾಡಬೇಕಾಗತ್ತೆ. ನಮ್ಮ ರಾಷ್ಟ್ರ ಅಥವಾ ಈ ದೇಶ ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಏನಿವೆ, ಸವಾಲುಗಳು ಏನಿವೆ, ನಮಗೆ ಆಗ್ತಾ ಇರತಕ್ಕಂಥದ್ದೇನು, ಇದರ ಮುಖಾಂತರ ಅದಕ್ಕೆ ಎದುರಾಗೋದಿದೆಯಲ್ಲ, ಆ ಒಂದು ತಾತ್ವಿಕತೆ ರಾಷ್ಟ್ರೀಯ ಸಾಹಿತ್ಯೋತ್ಸವಗಳಿಗೆ ಬೇಕು. ಹಾಗಾಗಿ ಈ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಅನ್ನತಕ್ಕಂಥದ್ದು ಕೇವಲ ತಾಂತ್ರಿಕವಾಗದೆ ಒಂದು ತಾತ್ವಿಕವಾದಂತಹ ಚರ್ಚೆಯೂ ಆಗಬೇಕಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಥರದ ಒಂದು ಕೇಂದ್ರ ಆಶಯ ಇಲ್ಲದೇ ಇದ್ದರೆ ಏನಾಗುತ್ತವೆ ಅಂದರೆ, ಸಾಹಿತ್ಯೋತ್ಸವಗಳು ಅನೇಕ ಚೆದುರಿದ ಚಿತ್ರಗಳಾಗುತ್ತವೆ ಅಥವಾ ಸೂತ್ರವಿಲ್ಲದ ಚಿತ್ರಪಟಗಳಾಗಿಬಿಡೋ ಅಂಥ ಸಂಭವ ಇರುತ್ತೆ. ಹಾಗಾಗಿ ಅದಕ್ಕೊಂದು ಕೇಂದ್ರ ಪ್ರಜ್ಞೆ ಯಾವತ್ತೂ ಅಗತ್ಯ ಅಂತಲೇ ನಾನು ಅಂದ್ಕೊಂಡಿದ್ದೇನೆ.
ಇವತ್ತು ಏನು ಹಾಗಾದರೆ ನಾವು ನಮ್ಮ ದೇಶದ ಒಳಗಡೆ ಆಗ್ತಾ ಇರುವಂಥದ್ದೇನು, ನಮಗೆ ಸಾಹಿತಿಗಳಾಗಿ ಅಥವಾ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಾಗಿ ನಮಗಿರುವಂಥ ದೊಡ್ಡ ಸಮಸ್ಯೆ ಮತ್ತು ಸವಾಲುಗಳೇನು ಅಂತ ಯೋಚನೆ ಮಾಡಿದರೆ, ನಮ್ಮ ಸಾರ್ವಜನಿಕ ಬದುಕಿದೆಯಲ್ಲ ಅದು ಕಲುಷಿತವಾಗಿರೋ ಸಂದರ್ಭದಲ್ಲಿ ನಾವಿದ್ದೇವೆ. ಬಹಳಷ್ಟು ಎಲ್ಲವೂ ಅಲ್ಲದೆ ಇದ್ರು ಈ ವಿವೇಕಕ್ಕಿಂತ ಹೆಚ್ಚಾಗಿ ಉದ್ರೇಕ ಹೆಚ್ಚಾಗಿದೆ. ಇವತ್ತು ಉದ್ರೇಕ ವಿವೇಕವನ್ನು ನುಂಗಿ ಹಾಕ್ತಿರೋ ಸಂದರ್ಭದಲ್ಲಿದ್ದೇವೆ. ನಾನು ಸಂವಾದದ ಮಾತನ್ನು ಹೇಳ್ತಿದ್ದೆ, ಆದರೆ ಸಂವಾದಕ್ಕಿಂತ ಹೆಚ್ಚಾಗಿ ಉನ್ಮಾದ ಜಾಸ್ತಿಯಾಗಿದೆ ಇವತ್ತು. ಆ ಉನ್ಮಾದ ಸಂವಾದವನ್ನು ನುಂಗಿ ಹಾಕ್ತಾ ಇದೆ. ನಾವು ಮಾನವೀಯತೆಯನ್ನು ಕುರಿತು ಮಾತಾಡ್ತೇವೆ ನಿರಂತರವಾಗಿ. ಸಾಹಿತ್ಯ ಕ್ಷೇತ್ರದವರು ಮೊದಲಿಂದ ಹಿಡಿದು ಶತಶತಮಾನಗಳಿಂದ ಯಾರು ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸ್ಕೊಂಡು ಬಂದರೋ ಅವರೇ ಇವತ್ತು ಉಳ್ಕೊಂಡಿರೋರು. ಹಾಗಾಗೇ ನಾವು ಹಿಂದಿನಿಂದ ಹಿಡಿದು ಇವತ್ತಿನವರೆಗೆ ಕೆಲವೇ ಕವಿಗಳನ್ನು ಜ್ಞಾಪಿಸ್ಕೋತಾ ಇರ್ತೇವೆ ನಾವು. ಆದರೆ ಇವತ್ತು ಮಾನವೀಯತೆಯ ಜಾಗವನ್ನು ಮತೀಯತೆ ಆಕ್ರಮಿಸ್ಕೊಳ್ತಿರೋ ಕಾಲದ ಒಳಗಡೆ ಇದ್ದೇವೆ. ಇಂಥ ಒಂದು ವಿಪರ್ಯಾಸವಾಗಿರ್ತಕ್ಕಂಥ ಪಲ್ಲಟಗಳ ನಡೀತಾ ಇರುವಂತಹ ಸಂದರ್ಭದ ಒಳಗಡೆ ಸಂವಾದ ಯಾಕೆ ಮುಖ್ಯ ಅಂತ ಅಂದರೆ, ಸಾರ್ವಜನಿಕ ವಲಯದಲ್ಲಿ ಮಾತು ತನ್ನ ಧ್ವನಿಶಕ್ತಿಯನ್ನು ಕಳ್ಕೊಳ್ಳೋ ಅಂಥ ಸ್ಥಿತಿಯನ್ನು ಕೆಲವರು ತಂದಾಕಿದ್ದಾರೆ. ಈ ವಾಚ್ಯವೇ ವೇದವಾಕ್ಯ ಅನ್ನೋ ಸ್ಥಿತಿ ಬಂದುಬಿಟ್ಟಿದೆ. ಎಲ್ಲ ವಾಚ್ಯ, ಒಂದು ಮಾತಿಗೊಂದು ಧ್ವನಿಶಕ್ತಿ ಇರುತ್ತೆ, ಅದಕ್ಕೊಂದು ವ್ಯಂಗ್ಯಾರ್ಥ ಇರುತ್ತೆ, ಅಲ್ಲೆಲ್ಲೋ ಒಂದು ವಿಡಂಬನೆ ಇರುತ್ತೆ. ಹಾಗಲ್ವೇ ಅಲ್ಲ, ಸಂದರ್ಭಗಳನ್ನು ತಪ್ಪಿಸಿ ಒಂದು ಮಾತನ್ನು ಹೇಗೆ ಬೇಕಾದರೂ ಅಪವ್ಯಾಖ್ಯಾನ ಮಾಡಬಹುದು ಅನ್ನುವಂಥ ವಾತಾವರಣದ ಒಳಗಡೆ ನಮ್ಮ ಮಾತು, ಅದರಲ್ಲೂ ಸರಿಯಾದ ಮಾತನ್ನು, ಸತ್ಯವಾದ ಮಾತನ್ನು ಹೇಗೆ ಹೇಳಬಹುದು ಅನ್ನುವಂಥ ಒಂದು ಸಮಸ್ಯೆ ಸವಾಲನ್ನು ಸಹ ನಾವು ಎದುರಿಸ್ತಾ ಇರೋ ಸಂದರ್ಭದಲ್ಲಿದ್ದೇವೆ. ಹಾಗಾಗಿ ಯಾವುದೇ ಮಾತಿಗೆ ಧ್ವನಿಶಕ್ತಿ ಕಳ್ಕೊಳ್ಳೋ ಅಂಥ ಸನ್ನಿವೇಶ ಬಂದಾಗ ಅದು ಒಂದು ಸಾಂಸ್ಕೃತಿಕವಾದಂತಹ ಬಿಕ್ಕಟ್ಟು ಹೌದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನನಗೆ ಈ ಹುಳುಕನ್ನಷ್ಟೇ ನೋಡುವ ಕಣ್ಣುಗಳು ಜಾಸ್ತಿ ಆಗ್ತಿರುತ್ತವೆ. ಎರಡು ಬಹಳ ಮುಖ್ಯವಾಗಿ ನಮ್ಮನ್ನು ಕಾಡಿಸ್ತಿವೆ ಅಂತ ಅನಿಸುತ್ತೆ. ಒಂದು ಸಿನಿಕತನ, ಇನ್ನೊಂದು ಸಮೂಹ ಸನ್ನಿ. ಸಿನಿಕತನ ಇದೆಯಲ್ಲ, ಎಷ್ಟೋ ಸರಿ ಯಾವುದೂ ರುಚಿಸೋದಿಲ್ಲ ಅವರಿಗೆ. ನೀವೇನು ಅವರು ಬುದ್ಧಿವಂತರಿರ್ಬೋದು, ಸಿನಿಕತನ ಇರೋರು ಬುದ್ಧಿವಂತರಿರ್ಬೋದು, ಆದರೆ ಸಿನಿಕತನ ಅನ್ನೋದು ಅಗೋಚರವಾದ ಅಹಂಕಾರವೂ ಹೌದು ಮತ್ತು ಆತ್ಮರತಿಯೂ ಹೌದು. ಅದರೊಳಗಡೆ ಅಗೋಚರವಾದ ಒಂದು ಅಹಂಕಾರನೂ ಇರುತ್ತೆ. ಏನಪ್ಪ ಇದು ಸರಿ ಇಲ್ಲ ಅಂದರೆ ನನಗೆಲ್ಲ ಗೊತ್ತಿದೆ, ಇದೇನೋ ಸರಿ ಇಲ್ಲ ಇಲ್ಲಿ ನಡೀತಾ ಇರೋದು. ಆಮೇಲೆ ಆತ್ಮರತಿ ಕೇಂದ್ರಿತವಾಗಿರುವಂಥದ್ದು ಹೌದು ಅದು. ಹಾಗಾಗಿ ಅವ್ರಿಗೆ ಯಾವುದೂ ರುಚಿಸದೇ ಇರತಕ್ಕಂತಹ, ಸದಾ ಹುಡುಕನ್ನೇ ಹುಡುಕ್ತಕ್ಕಂಥ ಒಂದು ಸಿನಿಕತನದ ವ್ಯಕ್ತಿತ್ವ, ಸಿನಿಕತನದ ವಾತಾವರಣವೂ ಒಂದು ಕಡೆ ಇದೆ. ಇನ್ನೊಂದು ಕಡೆ ಇದಕ್ಕಿಂತ ಹೆಚ್ಚು ಅಪಾಯಕಾರಿಯಾದದ್ದು ಸಮೂಹ ಸನ್ನಿ. ಅದು ಸಾಮಾಜಿಕ ಸಮೂಹ ಸನ್ನಿ, ಅದು ಧರ್ಮದ ಹೆಸರಿನಲ್ಲಿ ನಡೀತಿರುವಂಥ ಸಮೂಹ ಸನ್ನಿ. ಅದು ನಿಮಗೆ ವಿವೇಕವನ್ನು ನಾಶ ಮಾಡುತ್ತೆ, ಅದು ಉದ್ರೇಕವನ್ನು ಉಂಟು ಮಾಡುತ್ತೆ, ಉನ್ಮಾದವನ್ನು ಉಂಟು ಮಾಡುತ್ತೆ, ಜನಗಳಿಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಅಂತಿಮ ಸತ್ಯದ ಹರಿಕಾರ್ಯ ಅಲ್ಲಿ ವಿಜೃಂಭಿಸ್ತಿರ್ತಾರೆ. ಯಾವತ್ತು ಸತ್ಯ ಒಂದು ಶೋಧ, ಅದು ಹರಿಶ್ಚಂದ್ರನಂಥವನು ರಾಘವಾಂಕನ ಕಾವ್ಯವನ್ನು ನೋಡಿದರೆ ಸತ್ಯವನ್ನು ಶೋಧಿಸ್ಕೊಂಡೇ ಅವನು ಹೋಗೋದು. ಕಡೆಗೆ ವೀರಬಾಹುಕನ ಸೇವಕನಾದಾಗ ಅವನಿಗೆ ಶಿವ ಸಾಕ್ಷಾತ್ಕಾರ ಆಗುತ್ತೆ. ತಳ ಸಮುದಾಯವನ್ನು ತಲುಪಿದಾಗ ಶಿವ ಸಾಕ್ಷಾತ್ಕಾರ ಆಗೋದು ಹರಿಶ್ಚಂದ್ರನಿಗೆ ಅನ್ನೋದು ಬಹಳ ದೊಡ್ಡ ರೂಪಕ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದು ಹರಿಶ್ಚಂದ್ರ ಕಾವ್ಯ ಸುಮ್ಮನೆ ಬಂದಿದ್ದಲ್ಲ. ಅಂದರೆ ಆ ಥರದೊಂದು ಸತ್ಯದ ಶೋಧದ ಬದಲಾಗಿ ಅಂತಿಮ ಸತ್ಯದ ಹರಿಕಾರರು ಮಿಂಚುತ್ತಾ ಈಗಾಗಲೇ ಸಿದ್ಧ ಮಾಡಿದ ಮಾದರಿಗಳನ್ನು ಕೊಟ್ಟು ಸಮಾಜವನ್ನು ಒಡೆಯತಕ್ಕಂಥ, ಮನುಷ್ಯರ ನಡುವೆ ವಿಷಗೋಡೆಗಳನ್ನು ನಿರ್ಮಾಣ ಮಾಡತಕ್ಕಂತಹ ಒಂದು ಸಮೂಹ ಸನ್ನಿಯೊಂದನ್ನು ನಿರ್ಮಾಣ ಮಾಡಲಾಗ್ತಿದೆ. ಈ ಎರಡು ಏನು ಮಾಡುತ್ತವೆ ಅಂದರೆ ಸಂವಾದ ಅನ್ನೋದನ್ನು ದೂರ ಮಾಡುತ್ತವೆ. ಇವತ್ತು ಎಷ್ಟರ ಮಟ್ಟಿಗೆ ವಿಭಜಿತಗೊಂಡಿದೆ ಅಂದರೆ, ಬೌದ್ಧಿಕ ವಲಯ ಅಂತ ಕರೆಯೋದಾದರೆ ಎಷ್ಟರ ಮಟ್ಟಿಗೆ ವಿಭಜಿತಗೊಂಡಿದೆ ಬೌದ್ಧಿಕ ವಲಯ ಅಂದರೆ, ನಾನು ಕೆಲವು ಮಾಹಿತಿಗಾಗಿ ಆಂಗ್ಲ ಸುದ್ದಿವಾಹಿನಿಗಳನ್ನು ನೋಡ್ತಿರ್ತೀನಿ. ಚರ್ಚೆ ಬಂದಾಗ ಅಲ್ಲಿ ಅಪರೂಪಕ್ಕೊಬ್ಬರು ಸತ್ಯವನ್ನು ಹುಡುಕ್ತಕ್ಕಂಥವ್ರು ಯಾರು ಅಪರೂಪಕ್ಕೆ ಎಲ್ಲೋ ಒಂದು ಕಡೆ ಕಾಣ್ತಾರೆ. ಉಳಿದಂತೆ ಅನೇಕರನ್ನು ಹಾಕಿರ್ತಾರೆ. ಪೊಲಿಟಿಕಲ್ ಅನಲಿಸ್ಟ್ ಅಂತ ಹಾಕ್ತಾರೆ, ರಾಜಕೀಯ ವಿಶ್ಲೇಷಕರು ಅಂತ. ಆದರೆ ಅವರು ಯಾರೂ ರಾಜಕೀಯ ವಿಶ್ಲೇಷಕರಾಗಿರಲಿಲ್ಲ. ಇಲ್ಲದಿದ್ದರೆ BJP ವಕ್ತಾರರಾಗಿರ್ತಾರೆ, ಇಲ್ಲದಿದ್ರೆ ಕಾಂಗ್ರೆಸ್ ವಕ್ತಾರರಾಗಿರ್ತಾರೆ. ಅವ್ರು ಹೆಂಗೆ ರಾಜಕೀಯ ವಿಶ್ಲೇಷಕರಾಗ್ತಾರೆ ಅಂತ ನನಗೆ ಅರ್ಥ ಆಗೋದಿಲ್ಲ. ಅದು ಅಂದರೆ ಅವರ ಮುಖ ನೋಡಿದ ಕೂಡಲೇ ಇವರು ಏನು ಮಾತಾಡ್ತಾರೆ ಅಂತ ನಮಗೆ ಖಚಿತವಾಗುತ್ತೆ. ಇದು ಬರೀ ಇವರಿಗೆ ವಿಶ್ಲೇಷಕರಿಗೆ ಮಾತ್ರ ಸೀಮಿತವಾಗಿಲ್ಲ. ಕೆಲವು ಕಾನೂನು ತಜ್ಞರು ಬರ್ತಾರೆ ಕಾನೂನನ್ನು ವಿಶ್ಲೇಷಣೆ ಮಾಡೋದಕ್ಕೆ. ಅನೇಕರು ನಿವೃತ್ತ ನ್ಯಾಯಾಧೀಶರು ಕಾನೂನು ತಜ್ಞರಾಗಿ ಭಾಗವಹಿಸ್ತಾರೆ. ಅಲ್ಲೂ ಬಹಳ ಸ್ಪಷ್ಟವಾಗಿ ಈ ಪಕ್ಷ ಇದೆಯಲ್ಲ, ಪಕ್ಷಪಾತ ಇದೆಯಲ್ಲ,
ಅದನ್ನು ಮಾಡೋದ್ರ ಮುಖಾಂತರವಾಗಿ ಸತ್ಯದ ಗರ್ಭಪಾತವನ್ನು ಮಾಡ್ತಿರ್ತಾರೆ ಅವರು. ಇಂಥದ್ದೊಂದು ಅಂದರೆ ಬೌದ್ಧಿಕ ವಲಯದ ಈ ವಿಭಜಕಗೊಂಡಿರ್ತಕ್ಕಂಥ ಬೌದ್ಧಿಕ ವಲಯ ಇದೆಯಲ್ಲ, ಇದು ಎಷ್ಟು ದೊಡ್ಡ ಅಪಾಯ ಉಂಟು ಮಾಡುತ್ತೆ ಅಂತ ಅಂದರೆ, ನಾವು ಭೇಟಿಯೇ ಆಗಲಾರದಂತಹ ಎರಡು ವಿಭಿನ್ನ ದೂರದ ದೃಷ್ಟಿಕೋನಗಳಿದ್ರೆ ಅದು ಬೇರೆ ವಿಷಯ. ಆದರೆ ನಿಮಗೊಂದು ಮಾತುಕತೆ ಸಂವಾದನೆ ಸಾಧ್ಯ ಇಲ್ಲ ಅಂದರೆ ಹೇಗೆ? ಇದು ವಿಭಜಕಗಳು, ಒಂದು ರಸ್ತೆಯಲ್ಲಿ ವಿಭಜಕಗಳಿವೆ. ಇವತ್ತು ಇಲ್ಲಿಂದ ಹೋಗ್ತಕ್ಕಂಥದ್ದು ಹೀಗೇ ಹೋಗ್ತಾ ಇರುತ್ತೆ, ಆ ಕಡೆ ಬರೋದು ಹೀಗೆ ಬರ್ತಿರುತ್ತೆ, ಇಬ್ಬರು ಭೇಟಿನೇ ಮಾಡೋದಿಲ್ಲ. ಅಲ್ಲಿ ಭೇಟಿಯೇ ಆಗದೇ ಇರುವಂಥ ಒಂದು ಸಂದರ್ಭ ಸೃಷ್ಟಿಯಾಗೋದಿದೆಯಲ್ಲ, ಅದು ಯಾವತ್ತೂ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿಯಾದದ್ದು. ಅದು ಕೇವಲ ವ್ಯಕ್ತಿಯ ಭೇಟಿ ಇರ್ಬೋದು, ವಿಚಾರದ ಭೇಟಿಯೂ ಮುಖ್ಯ. ಅದು ನನಗೆ ಈ ಮಧ್ಯದಲ್ಲಿ ಈ ಸಾಹಿತ್ಯೋತ್ಸವದ ಬಗ್ಗೆ ಒಂದು ಮಾತು ಹೇಳಲೇಬೇಕು ನಾನು. ಏನಂದರೆ, ಇಲ್ಲಿ ಬಹುಶಃ ನಾನು, ರಾಜೇಂದ್ರ ಚೆನ್ನಿ, ಹುಡುಗಿ ಈ ಥರದವ್ರನ್ನ ಬಿಟ್ಟುಬಿಟ್ರೆ ನಮ್ಮ ದೇವು, ನುಗ್ಡೋಣಿ ಇವರೆಲ್ಲ ನಮಗಿಂತ ಕಿರಿಯರು ಅಂತಲೇ ಅಂದ್ಕೊಂಡಿದ್ದೀನಿ ನಾನು, ನಮ್ಮ ಚೌಗ್ಲೆ ಇವರೆಲ್ಲ. ಇಂಥ ಬೆರಳೆಣಿಕೆಯ ಕೆಲವರನ್ನು ಬಿಟ್ಟರೆ ಹೊಸ ತಲೆಮಾರಿನ ಜನ ಇದ್ದಾರೆ. ಇದು ಬಹಳ ಮುಖ್ಯವಾದ್ದು. ಈ ಹೊಸ ತಲೆಮಾರು ಹಳೆಯ ತಲೆಮಾರನ್ನು ಹೇಗೆ ನೋಡುತ್ತೆ ಅನ್ನೋದು ಇದೆಯಲ್ಲ, ಅದು ನಿಜವಾಗಿ ಇವತ್ತು ಆಗಬೇಕಾಗಿರುವಂಥ ಕೆಲಸ. ಅದು ನೀವು ಹೊಸ ತಲೆಮಾರು ಹಳೆಯ ತಲೆಮಾರನ್ನು ಭೇಟಿ ಮಾಡಿದಾಗ ಅದನ್ನು ನೋಡುವ ಕ್ರಮ ಹೇಗಿರ್ಬೋದು? ಹಾಗಾಗಿ ನಾನು ಸ್ವಲ್ಪ ಮಧ್ಯದಲ್ಲಿ ಹೇಳಿದೆ, ನಾನು ಪಂಪನಂಥವನಿಗೆ ಯಾಕೆ ಉಳ್ಕೋತಾನೆ, ಸಾವಿರಾರು ವರ್ಷಗಳ ಹಿಂದೆ ಇದ್ದಂಥವರನ್ನು ಕೆಲವರನ್ನು ಮಾತ್ರ ಇವತ್ತು ಚರ್ಚೆ ಮಾಡ್ತೀವಿ, ಕೆಲವರಲ್ಲಿ ಮಾತ್ರ ಪ್ರಸ್ತುತ ಅಂತ ಕರಿತೀವಿ. ಅದು ಆಯಾ ಕಾಲವನ್ನು ಮೀರಿದ ಹೊಸ ತಲೆಮಾರೊಂದು ಅವರನ್ನು ಭೇಟಿ ಮಾಡಿದಾಗ ಅವರು ಇವತ್ತು ಪ್ರಸ್ತುತ ಅನ್ನಿಸ್ತಾರೆ. ಅಂದರೆ ಈ ಹೊಸ ತಲೆಮಾರು ಹಳೆಯ ತಲೆಮಾರನ್ನು ಭೇಟಿ ಮಾಡುವ ಒಂದು ಸಂಯೋಗ ಇದೆಯಲ್ಲ, ಇದು ಆಗಬೇಕಾಗಿರುವಂಥ ಭಾಳ ಮುಖ್ಯವಾದ ಕೆಲಸ. ಅದು ನಮ್ಮ ಸಮಕಾಲೀನರು ಬಿಡಿ ಹೇಗೋ ಇರುತ್ತೆ. ಅಂದರೆ ನಮ್ಮ ಸಮಕಾಲೀನರು ನಿಷ್ಪ್ರಯೋಜಕರು ಅಂತ ನಾನು ಕರೆಯೋದಿಲ್ಲ. ಆದರೆ ಎಷ್ಟೋ ಸಾರಿ ನಮ್ಮ ಇಲ್ಲಿರೋ ಸ್ನೇಹಿತರು ಕಡೆ ಪಕ್ಷ ಸ್ವಲ್ಪ ಮಟ್ಟಿಗಾದರೂ ಒಪ್ಬೋದು ಅನಿಸುತ್ತೆ. ಸಮಕಾಲೀನರಲ್ಲಿ ಕೆಲವು ಸಾರಿ ಏನಾಗುತ್ತೆ ಅಂದರೆ, ಎಷ್ಟೋ ಸಾರಿ ಈರ್ಷ್ಯೆ ಬಂದಿರುತ್ತೆ, ಅಸೂಯೆ ಬಂದಿರುತ್ತೆ, ಪೂರ್ವಾಗ್ರಹ ಇರುತ್ತೆ. ಒಂದು ಯಾರಿಗಾದರೂ ಪ್ರಶಸ್ತಿ ಬಂದಾಗ ಸಂತೋಷ ಪಡೋ ಬದಲು ಸಂತೋಷಿಸಿದ್ದೇವೆ ಅನ್ನೋದು ಔಪಚಾರಿಕವಾದ ಮಾತಾಗ್ಬಿಟ್ಟಿರುತ್ತೆ, ಹೃದಯದಿಂದ ಬಂದಿರೋದಿಲ್ಲ. ಯಾಕೆ ಅಂತಂದರೆ ಅನೇಕರಿಗೆ ಹೃದಯ ಇರೋದು ಗೊತ್ತಾಗದೆ ಹೃದಯಾಘಾತ ಆದಮೇಲೆ, ಹಾಗಾಗಿ ಹೃದಯದಿಂದ ಬಂದಿರೋದಿಲ್ಲ ಎಷ್ಟೋ ಸಾರಿ ಆಗಿರುತ್ತೆ. ಸಮಕಾಲೀನ ಸಂದರ್ಭದಿದೆಯಲ್ಲ, ಇದನ್ನು ಮೀರಿಯೂ ಒಳ್ಳೆಯ ವಿಮರ್ಶಕರಿದ್ದಾರೆ ನಮ್ಮಲ್ಲಿ. ಇದನ್ನು ಮೀರಿಯೂ ನಮ್ಮ ಸಮಕಾಲೀನ ಸಂದರ್ಭದಲ್ಲಿ ಒಳ್ಳೆಯ ವಿಮರ್ಶಕರಿದ್ದಾರೆ. ಅದನ್ನು ನಾನು ನಿರಾಕರಿಸೋದಿಲ್ಲ, ಅದನ್ನು ಎಲ್ಲರೂ ಹಾಗೇ ಇದ್ದಾರೆ ಅಂತಲ್ಲ. ಆದರೆ ಹೊಸ ತಲೆಮಾರು ನಮ್ಮನ್ನು ಹೇಗೆ ನೋಡುತ್ತೆ ಅನ್ನೋದು ಇದೆಯಲ್ಲ, ಇದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ಈ ಸಾಹಿತ್ಯೋತ್ಸವ ಭಾಳ ಪ್ರಸ್ತುತವಾದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಅಂದರೆ ಈ ಭೇಟಿ ಇದೆಯಲ್ಲ, ಈ ಭೇಟಿ ಕುರಿತು ಮಾತಾಡ್ತಾ ಇದ್ದೆ. ವ್ಯಕ್ತಿಗಳ ಭೇಟಿ ಮತ್ತು ವೈಚಾರಿಕ ಭೇಟಿ, ಅದೊಂದು ಅಸಾಧ್ಯವಾದ ವಾತಾವರಣವನ್ನು ನಿರ್ಮಾಣ ಮಾಡ್ತಾರಲ್ಲ, ಅಂಥದ್ದೊಂದು ವಿಭಜಕ ಶಕ್ತಿಗಳು ಜಾಗೃತವಾಗಿದೆಯಲ್ಲ, ಇದು ಬಹಳ ಅಪಾಯಕಾರಿ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಇದು ಏನು ಮಾಡುತ್ತೆ, ಈ ಸಂದರ್ಭದಲ್ಲಿ ನನಗೆ ನೆನಪಾಗೋದು, ಸಂವಾದ ಯಾಕೆ ಮುಖ್ಯ ಅಂತೀನಿ ಅಂತ. ಸಂವಾದ ಅನ್ನೋದು ರಾಜಿ ಅಲ್ಲ, ಸಂವಾದ ಅನ್ನೋದು ಹೊಂದಾಣಿಕೆ ಅಲ್ಲ. ದಯವಿಟ್ಟು ಅದನ್ನು ಅಂದ್ಕೊಳ್ಳಿ. ನನಗೆ ಇಷ್ಟವಾಗದೇ ಇರೋದನ್ನು ಎಷ್ಟೋ ಸರಿ ಓದಬೇಕು. ನಾವು ಓದಿದ ಮೇಲೆ ಸಹ ನನಗಿಷ್ಟವಾಗಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ. ಈಗ ಲೆನಿನ್ ಥರದವರು ಟಾಲ್ಸ್ಟಾಯ್ ಅವರನ್ನು ಮಿರರ್ ಆಫ್ ರಷ್ಯನ್ ರೆವಲ್ಯೂಷನ್ ಅಂತ ಕರೆದ್ರು. ಹಾಗೆ ನೋಡಿದ್ರೆ ಗಾರ್ಕಿ ಕ್ರಾಂತಿಗೆ ಬೆಂಬಲ ಕೊಟ್ಟಿದ್ದು ಟಾಲ್ಸ್ಟಾಯ್ ಅಲ್ಲ. ಆದರೆ ಅದನ್ನು ಯಾಕೆ ಅಷ್ಟು ಸಹಾನುಭೂತಿಯಿಂದ ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ? ಲಾಸ್ಟ್ ಇಲ್ಯೂಷನ್ಸ್ ಅಂತ ಕಾಣಿಸುತ್ತೆ. ಒಂದು ಬಾಲ್ಜಾಕ್ ಬರೆದಂತಹ ಕಾದಂಬರಿಯನ್ನು ನೀವೆಲ್ಲ ಓದಬೇಕು ಅಂತ ಎಂಗೆಲ್ಸ್ ಅವರು ಹೇಳ್ತಾರೆ. ಆದರೆ ಬಾಲ್ಜಾಕ್ ಅವನು ಫ್ಯೂಡಲ್ ಪದ್ಧತಿಗೆ ಪರವಾಗಿದ್ದಂಥವನು, ಕ್ರಾಂತಿಗೆ ವಿರುದ್ಧವಾಗಿದ್ದಂಥವನು. ಆದರೆ ಕ್ರಾಂತಿಯೊಂದು ಸಂಭವಿಸುವ ಸಂದರ್ಭದ ಒಳಗಡೆ ಫ್ಯೂಡಲ್ ಸಿಸ್ಟಮ್ಗೆ ಅಥವಾ ಜಮೀನ್ದಾರರಿಗೆ ಆಗ್ತಕ್ಕಂಥ ತಳಮಳಗಳೇನು, ತಲ್ಲಣಗಳೇನು, ಅವರು ಹೇಗೆ ಅನುಭವಿಸ್ತಾ ಇದ್ರು ಅನ್ನೋದು ನಿಮಗೆ ಗೊತ್ತಾಗಬೇಕಾದ್ರೆ ಅದನ್ನು ಓದಬೇಕು ಅಂತ ಹೇಳಿದರು ಅವರು, ಎಂಗೆಲ್ಸ್ ಅವರು. ಅಂದರೆ ನಾವು ಪರಸ್ಪರ ಸಂವಾದಿಸ್ತೇವೆ ಅಂದರೆ ಎಲ್ಲವನ್ನೂ ರಾಜಿ ಮಾಡ್ಕೊಂಡ್ಬಿಡ್ಬೇಕು, ಒಪ್ಪಬೇಕು ಅಂತಲ್ಲ. ಮಾತುಕತೆನೇ ಇಲ್ಲದೆ ಇದ್ರೆ ಹೇಗೆ? ಮಾತು ಮನುಷ್ಯನಿಗೆ ಬಹಳ ಮುಖ್ಯವಾದ್ದು. ಅದೇ ಇಲ್ಲದೆ ಇದ್ರೆ ಹೇಗೆ ಅಂತ ಈಗ ನನಗೆ ತಕ್ಷಣದಲ್ಲಿ ನೆನಪಿಗೆ ಬರ್ತಕ್ಕಂಥದ್ದು ಗಾಂಧಿ ಮತ್ತು ಗೋರಾ ಅವರ ಭೇಟಿ, ಗಾಂಧಿ ಮತ್ತು ಅಂಬೇಡ್ಕರ್ ಅವರ ಭೇಟಿ. ಗೋರಾ ಹೈದರಾಬಾದ್ನಲ್ಲಿ ಇದ್ದಂಥವರು, ಆಂಧ್ರ ಪ್ರದೇಶದಲ್ಲಿ ಇದ್ದಂಥವರು, ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ನಾಸ್ತಿಕ ಕೇಂದ್ರವನ್ನು ಆರಂಭಿಸಿದಂಥವರು ಗೋರಾ ಅವರು.
ಅವರು ಗಾಂಧೀಜಿಯವರನ್ನು ನೋಡಬೇಕು ಅಂತ ಹೋಗ್ತಾರೆ. ಸಬರಮತಿ ಆಶ್ರಮದಲ್ಲಿ 1 ತಿಂಗಳಿರ್ತಾರೆ ಅವರು. ಅವರನ್ನು ನೋಡಬೇಕು ಅಂತ ಹೋದಾಗ ಕೆಲವು ದಿವಸ ವಾಕಿಂಗ್ ಹೋಗೋ ಸಂದರ್ಭದಲ್ಲಿ ಬೆಳಗಿನ ಜಾವದಲ್ಲಿ ಅವರ ಭೇಟಿ ಮಾತುಕತೆ ನಡೀತಾ ಇರುತ್ತೆ. ನೋಡಿ, ಒಬ್ಬರು ಕಟ್ಟ ನಾಸ್ತಿಕ, ಇನ್ನೊಬ್ಬರು ಆಸ್ತಿಕ. ಸೊ ಇಬ್ಬರು ಭೇಟಿಯಾಗ್ತಾರೆ. ಅಂದರೆ ಒಬ್ಬ ಆಸ್ತಿಕ ಮತ್ತು ನಾಸ್ತಿಕ ಭೇಟಿಯಾಗೋದಿದೆಯಲ್ಲ, ನಾವು ನಾಸ್ತಿಕರು ಅಂತ ಅನ್ನಿಸ್ಕೊಂಡಿರೋಲ್ಲ, ಆಸ್ತಿಕರನ್ನು ಭೇಟಿನೇ ಮಾಡೋದಿಲ್ಲಪ್ಪ ನಾವು, ಅಂದರೆ ನೀವು ಸಮಾಜ ಬದಲಾವಣೆ ಮಾಡಲ್ಲ ಅಂತ ಅಷ್ಟೇನೇನು, ಇನ್ನೇನಿಲ್ಲ. ಯಾಕೆಂದರೆ ಜನಗಳ ಹತ್ರ ಹೋಗದೆ ಏನನ್ನೂ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಜನಗಳ ಹತ್ರ ಹೋಗಬೇಕಾಗಿರುತ್ತೆ ನಾವು. ಆದರೆ ಇವರಿಬ್ಬರು ಭೇಟಿಯಾದಾಗ ಇವರ ನಾಸ್ತಿಕತೆ ಅಂದರೆ ಏನು ಅನ್ನೋದನ್ನು ವಿವರಿಸ್ತಾರೆ ಗೋರಾ ಅವರು. ನನ್ನ ನಾಸ್ತಿಕತೆ ಕೇವಲ ದೇವರನ್ನು ನಿರಾಕರಿಸುವುದಷ್ಟೇ ಅಲ್ಲ, ದೇವರ ನಿರಾಕರಣೆಯ ಜೊತೆಗೆ ಮನುಷ್ಯರಲ್ಲಿ ಆತ್ಮಸ್ಥೈರ್ಯವನ್ನು ಉಂಟು ಮಾಡೋದು, ಇಲ್ಲಿರುವ ಜಾತಿ ಧರ್ಮಗಳ ತಾರತಮ್ಯಗಳನ್ನು ಹೋಗಲಾಡಿಸ್ತಕ್ಕಂತಹ ವಿವೇಕವೊಂದನ್ನು ಮೂಡಿಸ್ತಕ್ಕಂಥದ್ದು. ಇದು ನನ್ನ ನಾಸ್ತಿಕತೆಯ ತಾತ್ವಿಕತೆ ಇದೆಯಲ್ಲ, ಅದು ವಿಸ್ತೃತವಾದದ್ದು ಅಂದಾಗ ಗಾಂಧೀಜಿ ಹೇಳಿದ್ರಂತೆ, ನಿನ್ನ ನಾಸ್ತಿಕತೆ ಆಗಿರೋದಾದರೆ ನಾನು ನಾಸ್ತಿಕನೇ ಕಣಯ್ಯ ಅಂದ್ರಂತೆ ಅವರು. ಅವ್ರು ನಾಸ್ತಿಕರಾದರೂ ಬಿಟ್ಟರು ಅದು ಬೇರೆ ವಿಷಯ. ಆದರೆ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಏನಂದರೆ ಅವರು ಕಡೆಗೆ ಹೇಳ್ತಾರೆ, 1 ತಿಂಗಳ ನಂತರದಲ್ಲಿ ನಿನ್ನ ಜೊತೆ ಮಾತಾಡಿದ್ರಿಂದ ಏನಾಯಿತು ಅಂದರೆ, ನಾನು ಇಷ್ಟು ದಿವಸ ದೇವರೇ ಸತ್ಯ ಅಂತ ಹೇಳ್ತಿದ್ದೆ, ಇವತ್ತಿನಿಂದ ನಾನು ಸತ್ಯವೇ ದೇವರು ಅಂತ ಹೇಳ್ತೀನಿ ಎಂದರು. ಇದು ಸಂವಾದದಿಂದ ಉಂಟಾದಂಥ ಫಲಿತ. ಇದು ಒಬ್ಬ ದೇವರೇ ಸತ್ಯ ಅಂತ ಹೇಳ್ತಿದ್ದವರು ಒಬ್ಬ ಆಸ್ತಿಕ, ಇಲ್ಲಪ್ಪ ದೇವರೇ ಸತ್ಯ ಅಂತ ಹೇಳಲ್ಲ, ನಾನು ಸತ್ಯವೇ ದೇವರು ಅಂತೀನಿ ಅಂತ. ನಿಜವೂ ಹೌದು. ಯಾಕೆ ಅಂತಂದರೆ ಗಾಂಧೀಜಿ ದೇವರನ್ನು, ತನ್ನ ಧರ್ಮವನ್ನು, ತಾನು ನಂಬಿದ ಶ್ರೀರಾಮನನ್ನು ಯಾವತ್ತೂ ಸ್ವಾತಂತ್ರ್ಯ ಹೋರಾಟಕ್ಕೆ ಬಳಸಲಿಲ್ಲ. ಅದೇ ಜಾತ್ಯತೀತತೆ. ಅವರೆಂದೂ ಬಳಸಲಿಲ್ಲ ಅದನ್ನು. ಅವರು ಬಳಸಿದ್ದು ಚರಕ, ಖಾದಿ, ಉಪ್ಪು, ಇದನ್ನು ಬಳಸಿದರು. ಯಾವತ್ತೂ ನನಗೆ ಅನಿಸೋದುಂಟು, ಇವರು ಸಮುದ್ರದ ತಡಿಗೋಗಿ ಎತ್ತಿ ಹಿಡಿದ 1 ಹಿಡಿ ಉಪ್ಪು ಗಾಂಧೀಜಿದು, ಮಹಾದ್ ಕೆರೆಗೆ ಹೋಗಿ ಅಂಬೇಡ್ಕರ್ ಎತ್ತಿ ಹಿಡಿದಂತಹ 1 ಬೊಗಸೆ ನೀರು, ಇವೆರಡು ಚಾರಿತ್ರಿಕವಾದ ಸಂಗತಿಗಳು ನಮ್ಮ ದೇಶದ ಒಳಗಡೆ. ಇವೆರಡು ಭಾಳ ಚಾರಿತ್ರಿಕವಾದ ಸಂಗತಿಗಳು. ಆ 1 ಹಿಡಿ ಉಪ್ಪು ಮತ್ತು 1 ಬೊಗಸೆ ನೀರಿದೆಯಲ್ಲ, ಇದಕ್ಕಿರುವ ಶಕ್ತಿನೇ ಬೇರೆ. ಇದು ಅದೇ ಅಂಬೇಡ್ಕರ್ ಮತ್ತು ಗಾಂಧೀಜಿ ಸಂವಾದ ನಡೆಸ್ತಾರೆ. 1931 ಆಗಸ್ಟ್ 14ನೇ ತಾರೀಕು ಮುಂಬೈಯಲ್ಲಿ ಅವ್ರ ನಡುವೆ ಮಾತುಕತೆ ನಡೆಯುತ್ತೆ. ಆದರೆ ಇದರ ಫಲಿತ ಏನಾಗಿದ್ದಿರ್ಬೋದು? ಇಂಥ ಸಂವಾದವನ್ನು ನಡೆಸ್ತಾ ಬದಲಾದದ್ದು ಯಾರು ಅಂತ ಅಂದರೆ, 1936ರಲ್ಲಿ ಗಾಂಧೀಜಿಯವರು ಬರೀತಾರೆ, ಬಹಳ ಮುಖ್ಯವಾದ ಬರೀತಾರೆ. ಮೊದಲು ಜಾತಿಯನ್ನು ಕುರಿತು ಅವರು ಸಾಂಪ್ರದಾಯಿಕವಾಗಿ ಯೋಚನೆ ಮಾಡಿದರು, ವರ್ಣಾಶ್ರಮ ಧರ್ಮ ಕುರಿತು ಸಾಂಪ್ರದಾಯಿಕವಾಗಿ ಯೋಚನೆ ಮಾಡಿದ್ದರು, ಅವರದೇ ಆದಂಥ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದರು ವರ್ಣಾಶ್ರಮ ಧರ್ಮಕ್ಕೆ. ಆದರೆ 1936ರಲ್ಲಿ ಭಯಾನಕವಾದ ಜಾತಿ ತಾರತಮ್ಯವನ್ನು ಯಾವುದಾದರೂ ಶಾಸ್ತ್ರಗಳು ಸಮರ್ಥಿಸುವುದಾದರೆ, ಹಿಂದೂ ಧರ್ಮ ಅದನ್ನು ಒಪ್ಪಿಕೊಳ್ಳುವುದಾದರೆ, ಅಂಥ ಶಾಸ್ತ್ರವನ್ನು, ಅಂಥ ಹಿಂದೂ ಧರ್ಮದ ಜೊತೆಯಲ್ಲಿ ನಾನು ಇರೋದಿಲ್ಲ ಅಂತ ಹೇಳ್ತಾರೆ ಅವರು. ಇದು ಸಂವಾದದಿಂದ ಆದಂಥ ಒಂದು ಪರಿಣಾಮ. ಇದು ಅಂದರೆ ಒಂದು ಸಂವಾದವನ್ನು ನಿಜವಾದ ಅರ್ಥ ಇಲ್ಲಿ ಮುಕ್ತ ಇರ್ಬೋದು ನೀವು. ಅಂದರೆ ಪೂರ್ವಗ್ರಹವಿಲ್ಲದೆ ಒಂದು ಸಂವಾದವನ್ನು ನಡೆಸೋದಕ್ಕೆ ಸಾಧ್ಯ ಆದರೆ ಏನೆಲ್ಲ ಬದಲಾವಣೆಗಳು ನಮ್ಮ ವ್ಯಕ್ತಿತ್ವದಲ್ಲಾಗೋಕ್ಕೆ ಸಾಧ್ಯ. ಅದು ಕೇವಲ ವ್ಯಕ್ತಿತ್ವ ಅಂದರೆ ಕೇವಲ ವ್ಯಕ್ತಿ ಅಲ್ಲ, ಅಲ್ಲಿ ಒಂದು ದೊಡ್ಡ ಸಮಾಜ ಇರುತ್ತೆ, ಅಲ್ಲೊಂದು ಸಮುದಾಯ ಇರುತ್ತೆ. ನನ್ನೊಳಗಡೆ ನಾನು ಮಾತ್ರ ಇರೋದಿಲ್ಲ, ನಾವು ಇರ್ತೇವೆ. ನಮ್ಮ ಎದುರುಗಡೆ ಇರ್ತಕ್ಕಂಥ ನಾವು ಸೇರೇನೇ ಒಂದು ವ್ಯಕ್ತಿತ್ವ ರೂಪುಕೊಳ್ಳೋದು. ಹಾಗಾಗಿ ಇಂಥದ್ದೊಂದು ಸಂವಾದ ಇದೆಯಲ್ಲ, ಅದಕ್ಕೆ ಸಿನಿಕತನ ಮತ್ತು ಸಮೂಹ ಸನ್ನಿ ಇದೆಯಲ್ಲ, ಅದು ಯಾವತ್ತೂ ಅಡ್ಡಿ ಬರುತ್ತೆ. ವಿಶೇಷವಾಗಿ ಸಮೂಹ ಸನ್ನಿ ಅಡ್ಡಿ ಬರುತ್ತೆ. ಅಂತಹ ಸಮೂಹ ಸನ್ನಿಯ ವಾತಾವರಣವನ್ನು ಎದುರಿಸುವ ಒಂದು ಸವಾಲನ್ನು ನಾವು ಸ್ವೀಕರಿಸ್ತೇವೆ. ಸೃಜನಶೀಲ ಕ್ಷೇತ್ರದವರು ಸ್ವೀಕರಿಸಲೇಬೇಕು. ಸೃಜನಶೀಲತೆ ನನ್ನ ದೃಷ್ಟಿಯಲ್ಲಿ ಪ್ರಜಾಸತ್ತಾತ್ಮಕವಾದದ್ದು. ಯಾವತ್ತು ಪ್ರಜಾಸತ್ತಾತ್ಮಕವಲ್ಲದ್ದು ಏನಾದರೂ ಯಾರಾದರೂ ಬರೆದರೆ ಅದರ ಸೃಜನಶೀಲತೆಯೇ ಅಲ್ಲ ಅನ್ನೋದು ನನ್ನ ಖಚಿತ ಅಭಿಪ್ರಾಯ. ನೀವೆಷ್ಟೇ ಕ್ರಿಯೇಟಿವ್ ಅಂತ ಹೇಳ್ಕೊಳ್ಳಿ, ಎಷ್ಟೇ ಬಹಳ ಚೆನ್ನಾಗಿದೆಯಪ್ಪ ಇಲ್ಲಿ ಒಳನೋಟ ಅಂತ ಅಂದ್ಕೊಳ್ಳಿ, ಆ ಒಳನೋಟದಲ್ಲಿ ವಕ್ರನೋಟಗಳೇ ಜಾಸ್ತಿ ಇದ್ದರೆ ಏನು ಮಾಡ್ತೀರಿ? ಅಂದರೆ ಸೃಜನಶೀಲತೆ ಅನ್ನೋದು ಯಾವತ್ತೂ ಪ್ರಜಾಸತ್ತಾತ್ಮಕ. ಅದು ಈ ಪ್ರಜಾಸತ್ತಾತ್ಮಕ ಅನ್ನೋದಿದೆಯಲ್ಲ, ಅದನ್ನು ನಾವು ಪರಿಪಾಲಿಸದೇ ಇರತಕ್ಕಂಥವರು ಯಾವತ್ತೂ ಸೃಜನಶೀಲರಲ್ಲ. ಅವರು ಅವ್ರದ್ದೇ ಆದಂಥ ಚಿಂತನಶೀಲತೆ ಇರ್ಬೋದು, ಅದು ಚಿಂತನೆ ಇರ್ಬೋದು ಅಷ್ಟೇನೇ, ಆದರೆ ಸೃಜನಶೀಲರಲ್ಲ ಅವರು ಅಂತಲೇ ನನ್ನ ಖಚಿತವಾದಂತಹ ನಂಬಿಕೆ. ಯಾಕೆ ಅಂತಂದರೆ ನನಗೆ ಈ ಮಾತುಗಳನ್ನು ಹೇಳುವಾಗ ನಾವು ಮತ್ತೆ ಮತ್ತೆ ಮಾತಾಡುವ ಬಹುತ್ವ, ಒಕ್ಕೂಟ ಇತ್ಯಾದಿ ಮಾತುಗಳನ್ನು, ಈ ಪರಿಕಲ್ಪನೆ ಇದೆಯಲ್ಲ,
ಈ ಪರಿಕಲ್ಪನೆ ಪ್ರಜಾಸತ್ತಾತ್ಮಕವಾದಂತಹ ಪರಿಕಲ್ಪನೆ ಎಷ್ಟರ ಮಟ್ಟಿಗೋ ಅದು ಒಂದು ನೈಸರ್ಗಿಕ ನಿಯಮವೂ ಹೌದು ಅಂತ ನನಗನ್ಸುತ್ತೆ ಎಷ್ಟೋ ಸಾರಿ. ಈಗ ನಮ್ಮ ದೇಹವನ್ನೇ ನೋಡಿಕೊಳ್ಳಿ, ನನಗೆ ಇಡೀ ನನ್ನ ದೇಹ ಒಂದು ಒಕ್ಕೂಟ ಅಂತ ನನಗನ್ಸುತ್ತೆ, ಇಡೀ ನನ್ನ ದೇಹ ಒಂದು ಬಹುತ್ವ ಅಂತ ಅನಿಸುತ್ತೆ. ಇಡೀ ನನ್ನ ದೇಹ ಇದೆಯಲ್ಲ, ಇದು ಪ್ರಜಾಸತ್ತಾತ್ಮಕ ನೆಲೆಗಳ ಒಂದು ರೂಪಕ ಅಂತ ಅನಿಸುತ್ತೆ. ಯಾಕೆಂತಂದರೆ ಇಲ್ಲಿ ನೋಡಿ, ಕಿವಿ ಇದೆ, ಕಣ್ಣಿದೆ, ಮೂಗಿದೆ, ನಾಲಿಗೆ ಇದೆ, ಚರ್ಮ ಇದೆ, ಇವೆಲ್ಲ ಪಂಚೇಂದ್ರಿಯಗಳು ಅಂತೀವಿ. ಈ ಪಂಚೇಂದ್ರಿಯಗಳ ಜಾಗೃತವಾಗೋದಿದೆಯಲ್ಲ, ಅದೇ ಪ್ರಜಾಪ್ರಭುತ್ವ, ಅದು ಪಂಚೇಂದ್ರಿಯ ಪ್ರಜಾಪ್ರಭುತ್ವ. ಈ ಪಂಚೇಂದ್ರಿಯ ಪ್ರಜಾಪ್ರಭುತ್ವ ಜಾಗೃತವಾಗಿದ್ದರೆ ನಮ್ಮ ಸಮಾಜದಲ್ಲೂ ಒಂದು ರೀತಿಯ ಜಾಗೃತಿ ಇರುತ್ತೆ ಪ್ರಜಾಪ್ರಭುತ್ವದ. ಕಣ್ಣು ಸರಿಯಾಗಿ ತನ್ನ ನೋಟವನ್ನೇ ಬೀರಬೇಕು, ಇನ್ನೊಬ್ಬರ ಕಣ್ಣಾಗಬಾರದು. ಕಿವಿ ಇದೆಯಲ್ಲ, ಪ್ರಜಾಪ್ರಭುತ್ವದಲ್ಲಿ ಕೇಳಿಸ್ಕೊಳ್ಬೇಕು. ಅದು ಕೇಳಿಸ್ಕೊಳ್ಳದೆ ಇದ್ದರೆ ಅದು ಪ್ರಜಾಪ್ರಭುತ್ವ ಅಲ್ವೇ ಅಲ್ಲ, ಅದು ಕೇಳಿಸ್ಕೊಳ್ಳೋ ಸಾಧ್ಯತೆ ಇರಬೇಕು. ನಾಲಿಗೆ ಏನನ್ನು ಮಾತಾಡಬೇಕೋ ಅದನ್ನು ಮಾತ್ರ ಮಾತಾಡಬೇಕು. ನಾಲಿಗೆ ಅಬದ್ಧಗಳನ್ನು, ಅಬದ್ಧ ಅಂದರೆ ನಾನು ವ್ಯಾಕರಣ ಹೇಳ್ತಿಲ್ಲ, ಸಲ್ಲದ ಮಾತುಗಳನ್ನು, ದ್ವೇಷೋತ್ಪಾದನೆ ಇದೆಯಲ್ಲ ಒಂದು ದೇಶದಲ್ಲಿ, ಅದು ಏನೆಲ್ಲ ಮಾತಾಡಿಸ್ತಿದೆ ನೋಡಿ ನಾಲಿಗೆಯಲ್ಲಿ. ಹಾಗಾಗಿ ಚರ್ಮ ಎಲ್ಲರನ್ನು ಮುಟ್ಟಿಸ್ಕೊಳ್ಬಲ್ಲೆ ಮತ್ತು ಎಲ್ಲರನ್ನು ಮುಟ್ಟಬಲ್ಲೆ ಅಂತ ಆಗಬೇಕು, ಅದು ಪ್ರಜಾಪ್ರಭುತ್ವ. ಆದ್ದರಿಂದ ಇದು ಪಂಚೇಂದ್ರಿಯ ಪ್ರಜಾಪ್ರಭುತ್ವ ಎಲ್ಲೆಲ್ಲಿ ಜಾಗೃತವಾಗಿರುತ್ತೆ. ಆಮೇಲೆ ಇವೆಲ್ಲ ಒಂದೇ ಅಲ್ಲ, ಅದನ್ನು ಗಮನಿಸ್ಬೇಕು ನಾವು. ಆದರೆ ದುರದೃಷ್ಟವಶಾತ್ ಏನಾಗಿದೆ ಅಂತಂದರೆ, ನಮಗೆ ಕಿವಿಗಳಿಗಿಂತ ಹೆಚ್ಚಾಗಿ ನಾಲಿಗೆ ಜಾಗೃತವಾಗಿಬಿಟ್ಟಿದೆ ಈ ದೇಶದಲ್ಲಿ. ಜಾಗೃತಿ ಅನ್ನೋ ಪದ ತಪ್ಪದು, ಆದರೆ ನಾಲಿಗೆ ಉದ್ದಾಗಿಬಿಟ್ಟಿದೆ. ನಾಲಿಗೆ ಉದ್ದ ಆದದ್ದು ಪ್ರಜಾಪ್ರಭುತ್ವ ಅಲ್ಲ. ಕಿವಿ ಜಾಗೃತವಾಗಿರಬೇಕು, ಕಣ್ಣು ನಮ್ಮದಾಗಿರಬೇಕು. ಹಾಗೆ ದೇಹದ ರಚನೆಯನ್ನು ನೋಡಿ, ದೇಹದ ರಚನೆ ಇದೆಯಲ್ಲ ಒಂದೇ ರೀತಿ ಇಲ್ಲವೇ ಇಲ್ಲ. ದೇಹದ ರಚನೆ, ಕೈ ಇದೆ, ಕಾಲಿದೆ, ಕಣ್ಣಿದೆ, ಉದರ ಇದೆ, ಇವೆಲ್ಲವೂ ಇದೆಯಲ್ಲ, ಇವ್ಯಾವೂ ಒಂದೇ ರೀತಿ ಇಲ್ಲ. ಅದನ್ನೇ ನಾನು ಹೇಳೋದು. ಬಹುತ್ವ ಅಂದರೆ ಏನು ಅಂದರೆ, ನಮ್ಮ ದೇಹ ಇದೆಯಲ್ಲ ಬಹುತ್ವದ ಒಂದು ರೂಪಕ ಇದು. ಇಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳಿವೆ, ಬೇರೆ ಬೇರೆ ಭಾಷೆಗಳಿವೆ, ಬೇರೆ ಬೇರೆ ವಿನ್ಯಾಸಗಳಿವೆ. ಇದೆಲ್ಲದರ ಮಧ್ಯೆ ಸಹ ದೇಹದಲ್ಲಿ ಒಂದು ಸಾವಯವ ಸಂಬಂಧ ಇದೆ. ಅಂದರೆ ದೇಹ ಅನ್ನೋದೇ ಒಂದು ಸಾವಯವ ಸಂಬಂಧ ಇರುತ್ತೆ. ಅದನ್ನೇ ನಾವು ವಿವಿಧತೆಯಲ್ಲಿ ಏಕತೆ ಅಂತ ಕರೆಯೋದು. ಹಾಗಾಗಿ ನನಗೆ ದೇಹ ಅನ್ನೋದಿದೆಯಲ್ಲ, ಅದೊಂದು ವಿಶ್ವ ಒಕ್ಕೂಟದ ರೂಪಕ. ಅದು ದೇಹ ಅನ್ನೋದು ಈ ನೈಸರ್ಗಿಕ ನಿಯಮದ ಒಳಗಡೆನೇ ಒಂದು ಬಹುತ್ವ ಇದೆ, ಒಕ್ಕೂಟ ಇದೆ. ಅದನ್ನು ನೀವು ನಿರಾಕರಿಸ್ತೀರಿ ಅಂತ ಅಂದರೆ ನೀವು ನೈಸರ್ಗಿಕವಾಗಿ ಬದುಕೋದಕ್ಕೆ ಅರ್ಹರಾದವರಲ್ಲ ಅಂತ ಹೇಳಬೇಕಾಗುತ್ತೆ, ಆ ಥರದ್ದನ್ನು ನಿರಾಕರಿಸೋರು. ಹಾಗಾಗಿ ಬಹುತ್ವ ಮತ್ತು ಒಕ್ಕೂಟ. ಆಮೇಲೆ ಇನ್ನೊಂದು ಬಹಳ ವಿಶೇಷವಾದ್ದು, ನಾವು ಸೃಜನಶೀಲರಿದ್ದೀವಲ್ಲ, ನಾನು ಆಗಲೇ ಹೇಳಿದೆ ಪಂಚೇಂದ್ರಿಯಗಳನ್ನು ಕುರಿತು. ಪಂಚೇಂದ್ರಿಯಗಳೆಲ್ಲ ಹೊರಗಡೆ ಕ್ರಿಯಾಶೀಲವಾಗಿರುತ್ತವೆ, ಅಲ್ಲಿಯೇ ನಮಗೆ ಅನುಭವಗಳಾಗೋದು, ಅಲ್ಲಿ ನಮ್ಮ ಅನುಭವಗಳನ್ನೆಲ್ಲ ಸ್ವೀಕರಿಸ್ತೇವೆ. ಅದು ಒಳಗಡೆ ಬರುತ್ತೆ. ಒಳಗಡೆ ಇರೋದು ಯಾವುದು? ಮನಸ್ಸಿದೆ ಅಂತೀವಿ ನಾವು, ಹೃದಯ ಇದೆ ಅಂತೀವಿ, ಕರುಳಿದೆ ಅಂತೀವಿ, ಆತ್ಮ ಇದೆ ಅಂತೀವಿ. ಹೃದಯ, ಜೀವಶಾಸ್ತ್ರದ ಹೃದಯ ಬೇರೆ, ಸಾಹಿತ್ಯದ ಹೃದಯ ಬೇರೆ. ಜೀವಶಾಸ್ತ್ರದ ಕರುಳು ಬೇರೆ, ಸಾಹಿತ್ಯದ ಕರುಳು ಬೇರೆ. ಈ ಮನಸ್ಸು, ಆತ್ಮ, ಕರುಳು, ಹೃದಯ ಇವೆಲ್ಲವೂ ನಿರಾಕಾರಗಳು ಸಾಹಿತ್ಯದಲ್ಲಿ. ಆದರೆ ಕಣ್ಣು, ಕಿವಿ ಇತ್ಯಾದಿಗಳೆಲ್ಲ ಇದೆಯಲ್ಲ, ಆಕಾರದಿಂದ ಎಲ್ಲವನ್ನು ಒಳಗಡೆ ಆಹ್ವಾನಿಸ್ಕೊಳ್ಳುತ್ತವೆ. ಆಹ್ವಾನಿಸ್ಕೊಂಡು ನಿರಾಕಾರಕ್ಕೆ ಬರುತ್ತವೆ. ಆಕಾರದಿಂದ ನಿರಾಕಾರಕ್ಕೆ ಬಂದು ಆ ನಿರಾಕಾರದ ಒಳಗಡೆ ಒಂದು ರೂಪವನ್ನು ಪಡಿತಾ ಹೋಗುತ್ತವೆ. ಇದು ಸೃಜನಶೀಲ ಕ್ರಿಯೆ. ಆದ್ದರಿಂದಲೇ ನಾನು ಕಣ್ಣು, ಕಿವಿ ಇತ್ಯಾದಿ ಪಂಚೇಂದ್ರಿಯಗಳು ಏನನ್ನು ಸ್ವೀಕರಿಸುತ್ತವೆ ಸಮಾಜದಲ್ಲಿ, ಏನನ್ನು ನೋಡುತ್ತವೆ, ಚರ್ಮ ಎಷ್ಟು ಜನರನ್ನು ಮುಟ್ಟಿಸ್ಕೊಳ್ಳುತ್ತೆ, ಎಷ್ಟು ಜನರನ್ನು ನಿರಾಕರಿಸುತ್ತೆ, ಈ ಅನುಭವಗಳಿದಾವಲ್ಲ, ಇದೇ ಲೋಕಾಂತ. ಇದು ಈ ಒಳಗಡೆ ಇರೋವಿದೆಲ್ಲ ಆಕಾರಗಳೆಲ್ಲ ಲೋಕಾಂತ ಆಗುತ್ತವೆ, ನಿರಾಕಾರಗಳೆಲ್ಲ ಏಕಾಂತ ಆಗುತ್ತವೆ. ಇವೆರಡರ ಭೇಟಿಯ ಮುಖಾಂತರವಾಗಿಯೇ ನಿಜವಾದ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಸಾಹಿತ್ಯವನ್ನು ಮತ್ತು ಸಾಂಸ್ಕೃತಿಕ ವಿನ್ಯಾಸಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದೇ ನಿಜವಾದ ಅರ್ಥದಲ್ಲಿ ಸೃಜನಶೀಲತೆ. ಆದರೆ ಬಾಹ್ಯ ಒತ್ತಡಗಳು ಜಾಸ್ತಿ ಇವೆ ಇವತ್ತು. ಬಾಹ್ಯ ಒತ್ತಡಗಳು ಎಷ್ಟು, ಜಾತಿ ಹೆಸರಲ್ಲಿ ಬಾಹ್ಯ ಒತ್ತಡ ಇದೆ, ಧರ್ಮದ ಹೆಸರಲ್ಲಿ ಬಾಹ್ಯ ಒತ್ತಡ, ವರ್ಗ ಹಿತಾಸಕ್ತಿಗಳು ಎಲ್ಲವೂ ಜಾಗೃತವಾಗಿ. ಆದರೆ ಈ ಬಾಹ್ಯ ಒತ್ತಡಗಳಿಗೆ ಉತ್ತರ ಕೊಟ್ಕೊಂಡು ಬಂದಿರೋ ಒಂದು ಪರಂಪರೆಯೂ ಇದೆ ನಮ್ಮಲ್ಲಿ. ಈಗ ನೋಡಿ, ಅನೇಕರು ಈಗಿರೋ ಸರ್ಕಾರ ನಾವೇ ತಂದ್ವಿ ಅಂತ ಸಂಭ್ರಮಿಸರಿದ್ದಾರೆ ಇವತ್ತು ಭಾಳಷ್ಟು ಜನ. ಅದು ಜನ ತಂದರು, ಅದು ಬೇರೆ ವಿಷಯ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ನಾವು ಸಹಾನುಭೂತಿ ಇಟ್ಕೊಂಡಿರುವಂತಹ ಒಂದು ಸರ್ಕಾರ ಅಥವಾ ಪಕ್ಷವೋ ಇದ್ದಾಗಲೂ ಸಹ
ಒಬ್ಬ ಸೃಜನಶೀಲ ಪ್ರತಿಭೆ ಇರುತ್ತಲ್ಲ, ಅದು ಹೇಗೆ ವರ್ತಿಸ್ಬೇಕು ಅದರ ಜೊತೆ. ನೀವೊಂದು ಮಾನಸಿಕ ದೂರವನ್ನೇ ಕಾಪಾಡ್ಕೊಳ್ಳೋಕೆ ಹೋಗದಿದ್ರೆ ನೀವು ಯಾವತ್ತೂ ನ್ಯಾಯವಾದ ಮಾತಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಮಾನಸಿಕ ದೂರ ಕಾಪಾಡ್ಕೋಬೇಕಾಗಿರುತ್ತೆ. ಅದನ್ನು ಪಂಪನಂತವನು ಕಲಿಸ್ಕೊಟ್ಟಿದ್ದು. ನನಗಿವತ್ತು ಪಂಪ ಬಹಳ 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 ದೊಡ್ಡ ಮಹಾಕವಿ ಅನ್ನೋ ಹೆಸರು ಅವನಿಗೆ ಭಾಳ ಚೆನ್ನಾಗಿ ಅನಿಸುತ್ತೆ. ಯಾಕೆ ಅಂತಂದರೆ, ಮೊಟ್ಟ ಮೊದಲು ಕನ್ನಡ ಸಾಹಿತ್ಯದಲ್ಲಿ ಕುಲ ಪದ್ಧತಿಯನ್ನು ಪ್ರಶ್ನೆ ಮಾಡಿದವನು ಪಂಪನೇನೇನೆ. ಮೊಟ್ಟ ಮೊದಲು ಪ್ರಶ್ನೆ ಮಾಡಿದ್ದು ಪಂಪ. ಇದನ್ನು ಅವನು ಪರ್ಯಾಯಗಳನ್ನು ನಿರ್ಮಾಣ ಮಾಡ್ತಾನೆ. ಅರಿಕೇಸರಿ ಆಸ್ಥಾನದಲ್ಲಿದ್ದು ಅರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ಕಡೆಗೆ ಕರ್ಣನನ್ನು ಎತ್ತಿಡಿತಾನೆ. ಅಂದರೆ ಪಂಪ ಪ್ರಭುತ್ವಕ್ಕೆ ಒಂದು ಎದುರುಗಡೆ ಪ್ರತಿನಾಯಕತ್ವದ ಒಂದು ಮನೋಧರ್ಮವನ್ನು ಎತ್ತಿಡ್ದಿದೆಯಲ್ಲ, ಇದು ಇವತ್ತು ನಮಗೆ ಆದರ್ಶ ಆಗಬೇಕಾಗಿದೆ. ಪಂಪ ಪ್ರತಿನಾಯಕತ್ವ, ಅದು ಪ್ರತಿನಾಯಕತ್ವ ಅಂದರೆ ಖಳನಾಯಕತ್ವ ಅಲ್ಲ. ಪ್ರತಿನಾಯಕತ್ವ ಅನ್ನೋದು ಒಂದು ಪರ್ಯಾಯ ಹೇಳ್ತಾನೆ. ಹರಿಕೇಸರಿಗಾಗಿ ಅವನು ಅರ್ಜುನನ ಪಾತ್ರ ಸೃಷ್ಟಿ ಮಾಡ್ತಾನೆ. ಆದರೆ ಕರ್ಣ ರಸಾಯನ ಮಲ್ತೆ ಭಾರತಂ ಅಂತ ಕರೆದ. ನೆನೆವೊಡೆ ಕರ್ಣನಂ ನೆನೆಯ ಅಂತ ಹೇಳ್ದ. ಕುಲಂ ಕುಲಮಲ್ತು ಬೀರಮೆ ಕುಲಂ ಮಣ್ಮಿ ಕುಲಂ, ಕಡೆಗೆ ಸ್ವಾಭಿಮಾನಂ ಅದೊಂದೇ ಕುಲಂ ಅಂದ. ಅಂದರೆ ಕುಲ ಪದ್ಧತಿಯನ್ನು ನಿರಾಕರಿಸ್ತಾ ಅದಕ್ಕೊಂದು ಪರ್ಯಾಯ ಕೊಡಬೇಕಲ್ಲ. ಇದು ಪಂಪನ ಪಾಠ. ಇದು ಇಂಥದೊಂದು ಪರಂಪರೆಯಿಂದ ನಾವು ಕಲಿಬೇಕಾಗಿದೆ. ಅಂದರೆ ರಾಜಪ್ರಭುತ್ವದ ಜೊತೆಯಲ್ಲಿದ್ದು ಪ್ರಭುತ್ವವನ್ನು ಎದುರಿಸುವ ಬಗೆ ಹೇಗೆ ಅನ್ನೋದನ್ನು ಇವತ್ತಿನ ಲೇಖಕರು ನಿಜವಾಗೂ ಕಲಿಬೇಕಾಗಿದೆ. ವಿಶೇಷವಾಗಿ ನಮ್ಮಂಥವರು ಇದರ ಬಗೆಗೆ ಯೋಚನೆ ಮಾಡಬೇಕಾಗಿದೆ. ಯೋಚನೆ ಮಾಡಬೇಕಾಗಿದೆ. ಒಂದನ್ನು ವಿರೋಧಿಸುವ ಸಂದರ್ಭದಲ್ಲಿ ಇನ್ನೊಂದಕ್ಕೆ ಒಳವಿಮರ್ಶಕರಾಗುವ ಕೆಲಸವನ್ನು ನಾವು ಮಾಡಬೇಕು. ಆ ಒಳವಿಮರ್ಶಕರಾಗದೆ ಹೋಗಿಬಿಟ್ರೆ ನಾವು ನಮ್ಮ ಸೃಜನಶೀಲತೆ, ಚಿಂತನಶೀಲತೆ ಅಂತ ಏನನ್ನು ಹೇಳ್ತೀವಿ ಅದಕ್ಕೆ ಸ್ವಲ್ಪ ಮಟ್ಟಿಗಾದರೂ ಧಕ್ಕೆ ಬರುತ್ತೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗೆ ಬಸವಣ್ಣನಂಥವ್ರು ಏನು ಮಾಡಿದರು? ರಾಜಪ್ರಭುತ್ವದಲ್ಲಿದ್ದು ಒಂದು ಉನ್ನತ ಸ್ಥಾನದಲ್ಲಿ, ಆ ಸ್ಥಾನದಲ್ಲಿ ಇದ್ದೂ ಸಹ ಒಂದು ಚಳುವಳಿಯನ್ನು ಕಟ್ಟೋಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟವರು ಬಸವಣ್ಣವರು. ಅದು ನಮಗೆ ಆದರ್ಶ ಆಗಬೇಕಾಗಿದೆ ಇವತ್ತಿನ ದಿನಗಳಲ್ಲಿ. ಕುಮಾರವ್ಯಾಸನಂಥವನು ವ್ಯಾಧನನ್ನು ಧರ್ಮವ್ಯಾಧ ಅಂತ ಕರೆದು ಅವನ ಆಹಾರ ಸಂಸ್ಕೃತಿಯನ್ನು ಮನ್ನಿಸ್ತಾನೆ. ಇದನ್ನು ಗಮನಿಸಬೇಕು ನಾವು. ಒಬ್ಬ ಅಕ್ಕಮಹಾದೇವಿ, ಒಬ್ಬ ಸೂಳೆ ಸಂಕವೆ, ಒಬ್ಬ ಕಾಳೆವೆ, ಇಂಥ ದೊಡ್ಡ ಪರಂಪರೆ ಇದೆಯಲ್ಲ, ಈ ದೊಡ್ಡ ಪರಂಪರೆ ಏನನ್ನು ಮಾಡ್ತು ಅಂದರೆ ನಮ್ಮ ಸಾಹಿತ್ಯಕ್ಕೆ ಇವತ್ತಿಗೂ ಪ್ರಸ್ತುತವಾಗಿರುವ ಒಂದು ಮಾದರಿಯನ್ನು ನಿರ್ಮಾಣ ಮಾಡ್ತು. ಅದೇ ಪ್ರತಿನಾಯಕತ್ವ. ಆ ಪ್ರತಿನಾಯಕತ್ವದ ಗುಣವನ್ನು ನಾವು ಯಾವತ್ತೂ ಇಟ್ಕೋಬೇಕಾಗತ್ತೆ. ಈಗ ನನಗೆ ವಿವೇಕಾನಂದರನ್ನ ಕಂಡ್ರೆ ಇವತ್ತು ಬಹಳ ಪ್ರಸ್ತುತ ಅಂತ ಅನ್ನಿಸ್ಬಿಡುತ್ತೆ. ಗಾಂಧಿ ಹಿಂದೂ ಧರ್ಮದ ಒಳವಿಮರ್ಶಕರಾಗಿದ್ದರು, ಕೊಂದಾಕಿದ್ರು ಅವರನ್ನು. ಅಂದರೆ ನಿಮ್ಮ ಒಳವಿಮರ್ಶೆಯನ್ನೇ ಸಹಿಸದೇ ಇರತಕ್ಕಂಥ ಸ್ಥಿತಿ ಇದ್ದರೆ ಹೇಗೆ? ವಿವೇಕಾನಂದ ಹಿಂದೂ ಧರ್ಮದ ಒಳವಿಮರ್ಶಕರಾಗಿದ್ದರು. ಅವರು ಹಿಂದೂ ಮತ್ತು ಮುಸ್ಲಿಮರ ಸಮ್ಮಿಲನವನ್ನು ಬಯಸ್ತವರಾಗಿದ್ದರು. ಅವರು ಒಳವಿಮರ್ಶಕರು ಆಯಾ ಧರ್ಮದ ಸುಧಾರಣೆಯನ್ನು ಮಾಡ್ತಾ ಹೋಗ್ತಿರ್ತಾರೆ. ಯಾವಾಗಲೂ ವಿಮರ್ಶೆ ಬಿಡಿ, ಒಳವಿಮರ್ಶೆಯನ್ನು ಸಹಿಸದೇ ಇರೋವಂಥ ವಾತಾವರಣದಲ್ಲಿ ನಾವಿರೋ ಸಂದರ್ಭದ ಒಳಗಡೆ ಒಂದು ಕಡೆ ಅಂಥ ಶಕ್ತಿಗಳನ್ನು, ದ್ವೇಷೋತ್ಪಾದನೆ ಮಾಡುವ ಶಕ್ತಿಗಳನ್ನು, ಜಗತ್ತಿನಲ್ಲಿ 3 ಉತ್ಪಾದನೆಗಳಿವೆ. ನಮ್ಮ ಸಿದ್ದನಗೌಡ ಪಾಟೀಲರು ಉತ್ಪಾದನೆ ಅನ್ನೋ ಪದನ ಒಪ್ಪೋದಿಲ್ಲ. ಅವರು ಎಲ್ಲೋ ಒಂದು ಕಡೆ ಹೇಳಿದರು. ಆದರೆ ನಾವು ಉತ್ಪಾದನೆ ಅನ್ನೋದು ಯಾಕೆ ಬಳಸ್ತೀವಿ ಅಂದರೆ ಅದು ಸಹಜವಾಗಲ್ಲ. ಅದು ಸರಕು ಜೋಡಿಸ್ಬೇಡಿ ಅಂತ. ಇರ್ಲಿ ಬಿಡಿ, ಏನೋ ಜನಕ್ಕೆ ಅರ್ಥ ಆಗತ್ತಲ್ಲ. ಈಗ ನಾವು ಎಷ್ಟೋ ವ್ಯಾಕರಣವನ್ನು ಮೀರಿದ್ದಿದೆಯಲ್ಲ, ಅದು ಜನರ ಮನಸ್ಸು. ಅದು ಮನಸ್ಸೇ ವ್ಯಾಕರಣವನ್ನು ಮೀರಿದ್ದು. ಮನಸ್ಸಿಗೆ ಅದಕ್ಕೆಲ್ಲ ವ್ಯಾಕರಣ ಇರೋದಿಲ್ಲ. ಆದರೆ ನಿಮ್ಮ ಇದನ್ನು ನಾನು ಮನ್ನಿಸ್ತಾನೇ, ಆದರೆ ಅರ್ಥ ಆಗುತ್ತೆ ನೋಡಿ. ಈ ತಕ್ಷಣ ಹೊಸ ಪದ ಹುಟ್ಟಕ್ಕೆ ಆಗ್ತಿಲ್ಲ ನನಗೆ. ಹಂಗಾಗಿ ಭಯೋತ್ಪಾದನೆ ಒಂದು ಕಡೆ ಇದೆ, ದ್ವೇಷೋತ್ಪಾದನೆ ಇದೆಯಲ್ಲ, ಈ ದೇಶದಲ್ಲಿ ಬಹಳ ದೊಡ್ಡದಾಗಿರೋ ಸಂದರ್ಭದಲ್ಲಿದ್ದೇವೆ ನಾವು. ಅದನ್ನು ವಿರೋಧಿಸಬೇಕು ನಿಜ. ಆದರೆ ಅದನ್ನು ವಿರೋಧಿಸುವ ರಾಜಕೀಯ ಶಕ್ತಿಗಳಿದಾವಲ್ಲ, ಅದರ ಒಳವಿಮರ್ಶಕರಾಗಿಯೂ ಕೆಲಸ ಮಾಡಬೇಕು. ಈ ಒಂದು ವೈರುಧ್ಯದ ನಡಿಗೆ ಇದೆ ನೋಡಿ. ಈ ವೈರುಧ್ಯದ ನಡಿಗೆಯನ್ನು ನಾವು ಸೃಜನಶೀಲ ಕ್ಷೇತ್ರದವರು ಸರಿಯಾಗಿ ನಿರ್ವಹಿಸದೆ ಹೋದರೆ ನಿಜವಾಗಿ ನಾವೇನಾಗ್ತೇವೆ? ಯಾವತ್ತೂ ಸೃಜನಶೀಲತೆ ಬಟ್ಟಂಗಿ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಬ್ಬ ಪಂಪ ನನಗೆ ಮುಖ್ಯ ಆಗೋದು, ಒಬ್ಬ ಕುಮಾರವ್ಯಾಸ ಮುಖ್ಯ ಆಗೋದು, ಒಬ್ಬ ಪಂಚತಂತ್ರ ಬರೆದವರು, ಬಸವಣ್ಣವರು, ಇಂಥವರೆಲ್ಲ ಯಾಕೆ ಮುಖ್ಯ ಆಗ್ತಾರೆ ಅಂದರೆ ಇಂಥದ್ದೊಂದು ಪರಂಪರೆಯನ್ನು ನಮಗೆ ಕೊಟ್ಟಿದ್ದಾರೆ. ಆಯಾ ಸಂದರ್ಭದ ಕಾಲವನ್ನು ಎದುರಿಸಿ ಅವರು ಕೊಟ್ಟಿರೋದು. ನಮ್ಮ ಕಾಲದ ಸಂದರ್ಭವನ್ನು ಆ ಪರಂಪರೆಯ ಒಂದು ತಿಳುವಳಿಕೆಯ ಮುಖಾಂತರವಾಗಿ ಎದುರಿಸಬೇಕಾಗಿರುತ್ತೆ. ಪರಂಪರೆ ಬೇರೆ, ಸಂಪ್ರದಾಯ ಬೇರೆ. ನನ್ನ ದೃಷ್ಟಿಯಲ್ಲಿ ಸಂಪ್ರದಾಯ
ಜಡತ್ವದ್ದು, ಅದರ ಪರಂಪರೆ ಚಲನಶೀಲವಾದದ್ದು. ಅದರ ಮುಖಾಂತರ ನಾವು ಪಡ್ಕೊಳ್ತಾನೇ ಮತ್ತೊಮ್ಮೆ 21ನೇ ಶತಮಾನದಲ್ಲಿ ಸಂವಾದ ಸಂಸ್ಕೃತಿಯನ್ನು ಸಂರಕ್ಷಿಸಬೇಕಾದ ಕಾಲದಲ್ಲಿದ್ದೇವೆ. ಅಷ್ಟೇ ಅಲ್ಲ, ನಾವು ಸೃಜನಶೀಲ ಕ್ಷೇತ್ರದವರು, ಸಾಹಿತ್ಯ ಕ್ಷೇತ್ರದವರಿಗೆ ಪ್ರತಿನಾಯಕತ್ವ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ಅಂದ್ಕೊಂಡಿದ್ದೇನೆ ನಾನು. ಅಂಥದ್ದೊಂದು ಪ್ರತಿನಾಯಕತ್ವದ ಗುಣದ ಮುಖಾಂತರವಾಗಿಯೇ ಈ ವೈರುಧ್ಯ ಏನಿದೆ, ನಾವು ವಿರೋಧಿಸುವವರನ್ನು ವಿರೋಧಿಸಲೇಬೇಕು, ಯಾರ ಜೊತೆಯಲ್ಲಿರ್ತೇವೆ ಅವರನ್ನೂ ವಿಮರ್ಶಿಸಬೇಕು ಅಂತ ಒಂದು ವೈರುಧ್ಯವನ್ನು ಕಾಪಾಡಿಕೊಳ್ಳುವುದರ ಮುಖಾಂತರ ಸಾಹಿತ್ಯ ಕ್ಷೇತ್ರದ ಪ್ರತಿನಾಯಕತ್ವ ಇದೆಯಲ್ಲ, ಅದನ್ನು ಬೆಳೆಸ್ತಾ ಹೋಗೋಣ ಅಂತ ಆಶಿಸ್ತಾ ನನ್ನನ್ನು ಕರೆದು ಇಲ್ಲಿ ಒಂದಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ಇಲ್ಲಿ ಎಲ್ಲ ಆಯೋಜಕರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ಕೇಳಿದ ನನ್ನ ಎಲ್ಲ ಸಾಹಿತ್ಯ ಬಂಧುಗಳಿಗೂ ನನ್ನ ನಮಸ್ಕಾರಗಳು.